ಸೊ ನಮ್ಮ ತಂದೆಯಾಗಿರೋ ದೇವರು ಮತ್ತು ನಮ್ಮ ಕರ್ತನಾಗಿರುವ ಯೇಸು ಮೆಸ್ಸಿಹ ಮತ್ತು ನಮಗೆ ಸಹಾಯ ಮಾಡುವ ಪವಿತ್ರ ಆತ್ಮನಿಗೆ ಕೃತಜ್ಞತೆಯನ್ನು ಹೇಳಿ ನಾವು ಇವತ್ತಿನ ಪಾಠವನ್ನು ಪ್ರಾರಂಭ ಮಾಡೋಣ. ನಾವು ಸುಮಾರು ಒಂದು 6 ಅಧ್ಯಯನಗಳು ಮಾಡಿದ್ದೀವಿ. ಅದರಲ್ಲಿ ನಾವು ಯಾವ ಥರ ಬೈಬಲ್ ಪಾಠ ಮಾಡಬೇಕು, ಬೈಬಲ್ ಅಧ್ಯಯನ ಮಾಡಬೇಕು, ಸ್ಟಡಿ ಮಾಡಬೇಕಂತೆಲ್ಲ ಮಾಡಿದ್ದೀವಿ. ಆಮೇಲೆ ಕೊನೆಗೆ ನಾವು ಲಾಸ್ಟ್ 2 ಕ್ಲಾಸಲ್ಲಿ ನಾವು ಇಸ್ರೇಲ್ ಮನೆಯವರು ಯಾವ ಥರ 2 ಥರ ಇತ್ತು, ಒಡಂಬಡಿಕೆ ಮಾಡಿರೋರು ಮತ್ತು ಆಮೇಲೆ ಅದು 2 ಆಯಿತು. 10 ಗೋತ್ರ ಒಂದು ಕಡೆ ಹೋಯ್ತು, 2 ಗೋತ್ರ ಇನ್ನೊಂದು ಕಡೆ ಬಂತಂತ ನಾವು ಇಸ್ರೇಲ್ ಮನೆಯವರು, ಕರ್ತನ ಕಾಲದಲ್ಲಿ ಇಸ್ರೇಲ್ ಮನೆಯವರು ಯಾರಂತ ನೋಡಿದ್ದೀವಿ. ಈಗ ನಾವು ಇನ್ನೂ ಸ್ವಲ್ಪ ಗ್ಯಾಪ್ಗಳಿದೆ ಮಧ್ಯದಲ್ಲಿ, ಇದೆಲ್ಲ ಇನ್ನೂ ಸ್ವಲ್ಪ ನಾವು ಡೀಟೇಲ್ ಆಗಿ ತಿಳ್ಕೊಳ್ಬೇಕು. ಅದೇನಿವತ್ತು ಒಂದು ಪ್ರಶ್ನೆ ಏನಂದರೆ, ನಮ್ಮ ಸಾಲಮೋನ್ ಒಂದು ಮಾತು ಹೇಳಿದ್ರು, ನಾವು ಯಾವ ಥರ ಬೈಬಲ್ ಸ್ಟಡಿ ಮಾಡಬೇಕು. ಅದರಲ್ಲಿ ನಾವು ಲೆವೆಲ್ಗಳು ಹೇಳಿದ್ದೀವಿ. ಏನದು? ಮಕ್ಕಳ ಪ್ರಾಯ ಮತ್ತು ಯೌವನಸ್ಥರು, ವಯಸ್ಸು ಮತ್ತು ವಿವೇಕಿ ಅಂತ 2 ಇದೆ. ಅದೊಂದು 40-50 ವಯಸ್ಸಾಗಿರೋರು ಪ್ರಾಯಸ್ಥರು ಅಂತ ಹೇಳಿ, ಇನ್ನು ಸ್ವಲ್ಪ ಅವರು ನಾವು ಹಿರಿಯರಂತ ಹೇಳೋ ಪದಗಳು. ಈ 4 ಸ್ಟೇಜ್ಗಳು ಇದೆ ಅಂತ ನಾವು ನೋಡಿದ್ದೀವಿ. ಅದು ಸಾಲಮೋನ್ ಕಾಲದಲ್ಲಿ ಸಾಲಮೋನ್ ಹೇಳಿರೋ ಒಂದು ಸತ್ಯ. ಬಟ್ ಬರ್ತಾ ಏನಾಯ್ತು, ಯೆಶಾಯನ ಕಾಲದಲ್ಲಿ ನಾವೇನು ನೋಡ್ತಾ ಇದ್ದೀವಿ, ಯೆಶಾಯ ಹತ್ರ ದೇವರು ಹೇಳಿದ್ರು, ಸತ್ಯ ಯಾರು ತಿಳ್ಕೊಳ್ಬೇಕಂತಿದ್ದೀರಾ, ನೀವು ಹಾಲು ಕುಡಿಯೋದನ್ನು ಬಿಟ್ಬಿಟ್ಟು ನೀವು ಬಂದ್ರೆ ದೇವರಿಂದ ಇಲ್ಲ ದೇವ್ರ ಹತ್ರ ನಾವು ಕಲಿಬಹುದು ಅಂತ ಹೇಳುವಾಗ, ಇಲ್ಲಿ ಹಾಲು ಕುಡಿಯೋರು ಅಂತ ಏನಕ್ಕೆ ಹೇಳಿದ್ರು? ಇಲ್ಲಿ ಆಲ್ರೆಡಿ 4 ಸ್ಟೇಜ್ಗಳಿದೆ. ಅದರಲ್ಲಿ ಹಿರಿಯರು ವಿವೇಕಿಗಳು ಇರುವಾಗ, ಈ ಕಡೆ ಹಾಲು ಕುಡಿಯೋರು, ನೀವು ತಾಯಿ ಹಾಲು ಕುಡಿಯೋರು, ಆ ತಾಯಿಯನ್ನು ಬಿಟ್ಟು ಬಂದ್ರೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳೋದು ಏನಕ್ಕಾಯ್ತು ಅಂತ ನೋಡ್ಬೇಕು. ಈ ಗ್ಯಾಪ್ ಇದು ಏನಕ್ಕೆ ಬಂತು? ಸಾಲಮೋನ್ ಕಾಲದಲ್ಲಿ ಒಂದು ವಿಧ ಇದೆ. ನೆಕ್ಸ್ಟ್ ಏನಿದೆ, ನಮಗೆ ಯೆಶಾಯನ ಕಾಲದಲ್ಲಿ ಬೇರೊಂದು ವಿಧ ದೇವರು ಹೇಳ್ತಾ ಇರೋದು. ಸೊ ಏನು ಬಂತು ಮಧ್ಯದಲ್ಲಿ ಡೀಟೇಲ್ ಆಗಿ ನಾವು ಫಸ್ಟ್ ಕ್ಲಾಸ್ ಸ್ವಲ್ಪ ಬೇಗ ಹೇಳ್ಕೊಂಡು ಹೋಗಿದ್ದೀವಿ, ಸ್ವಲ್ಪ ಸ್ಪೀಡ್ ಮಾಡಿದ್ದೀವಿ. ಇವಾಗ ನಾವು ಅದನ್ನು ಸ್ವಲ್ಪ ಇನ್ನೂ ನಿಧಾನ ಮಾಡೋಣ. ಓಕೆ, ಏನಾಯ್ತು? ಈಗ ನಮಗೆ ಗೊತ್ತು ಅದೇನು, ದೇವರು ಅಬ್ರಾಮನ್ ಕರೆದ್ರು. ಆಮೇಲೆ ಅಬ್ರಾಮ್ ಹತ್ರ ದೇವರು ಒಂದು ವಾಗ್ದಾನ ಕೊಟ್ಟರು, ನಿನ್ನ ಮುಖಾಂತರ ನಾನು ಇಡೀ ಲೋಕದಲ್ಲಿರುವ ಎಲ್ಲರಿಗೂ ಆಶೀರ್ವಾದ ಕೊಡ್ತೀನಿ ಅಂತ ಹೇಳಿ, ಇದೊಂದು ಪ್ರಾಮಿಸ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಇಲ್ಲ ವಾಗ್ದಾನ ಕೊಟ್ಟರು. ಸೊ ಈ ವಾಗ್ದಾನ ನನಗೆ ಸಿಕ್ಬೇಕಾದ್ರೆ ನಿನ್ನ ಸಂಗಡ ನಾನೊಂದು ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದೀನಿ. ಅದೇನು ಒಡಂಬಡಿಕೆ? ನೀನು ಮತ್ತು ನಿನ್ನ ಮನೆಯವರು ಎಲ್ಲರೂ 8ನೇ ದಿವಸ ಸುನ್ನತಿ ಮಾಡಬೇಕು. ಸೊ ಹಾಗಾದ್ರೆ ಏನು? ಈಗ ಒಬ್ಬರು ಅಬ್ರಾಮ್ ಮನೆಯಲ್ಲಿ ಅಬ್ರಾಮ್ಗೆ ಮಗನಾಗಿ ಹುಟ್ಟಿ 8ನೇ ದಿವಸ ಸುನ್ನತಿ ಮಾಡಿಲ್ಲ ಅಂದ್ರೆ ಅವರು ಅಬ್ರಾಮ್ ಮಗ ಅಂತ ಎನಿಸಲ್ಲ ಇಸ್ರೇಲ್ ಜನರು. ಸುನ್ನತಿ ಆಗಿರ್ಲೆ, ಯಾವ ಕಾರಣ ಇದ್ರೂ ಏನಾಗ್ಬೇಕು? ಸುನ್ನತಿ ಆಗಿರ್ಬೇಕು. ಅದು ನಾವು ಯೆಶುವ ಕಾಲದಲ್ಲಿ ಅದು ಕೋಟ್ ಮಾಡ್ತಾ ಇದ್ದಾರೆ. ಏನಂತ ನೀವೆಲ್ಲರೂ ನಾವು ಓದಿದೀವಿ ವಾಕ್ಯಗಳು, ಈಗ ನಾನು ತಿರ್ಗಾ ಅದನ್ನು ಓದಲ್ಲ, ಬಟ್ ಗೊತ್ತಿರೋ ವಾಕ್ಯದು ಹಿಂದೆ ನಡೆದಿರೋ ಕ್ಲಾಸಲ್ಲಿ ನಾವು ಇದನ್ನು ಹೇಳಿದ್ದೀವಿ. ಆಗ ಕರ್ತನ ಹತ್ರ ಕೆಲವರು ಬಂದು ಕೇಳುವಾಗ, ಯಾಕೆ ತೀರ್ಪು ಮಾಡ್ತೀರಿ ಅಂತ ಹೇಳುವಾಗ ಕರ್ತನೆ ಅಂತ ಕೇಳಿದ್ರು. ಸರಿ, ನೀವು ಮೋಶೆ ಕೊಟ್ಟಿರುವ ಧರ್ಮಶಾಸ್ತ್ರವನ್ನು ನಡೆಸೋಕ್ಕೆ ನೀವು ಅಬ್ರಾಮಿಂದ ಬಂದಿರೋ ಒಡಂಬಡಿಕೆಯನ್ನು ಏನ್ ಮಾಡ್ತಾ ಇದ್ದೀರಾ ನೋಡಿ. ಆಗ ಮೋಶೆ ಧರ್ಮಶಾಸ್ತ್ರವನ್ನು ಸಬ್ಬತ್ತಲ್ಲಿ ನೀವು ಏನು ಮಾಡಬಾರ್ದು ತಿರುವಾಗ, ಅಬ್ರಾಮಲ್ಲಿರುವ ಒಡಂಬಡಿಕೆಯನ್ನು ನೆರವೇರಿಸಕ್ಕೆ ನೀವು ಸಬ್ಬತ್ತನ್ನು ನೋಡದೆ ಸುನ್ನತಿ ಮಾಡ್ತಾ ಇದ್ದೀರಂತ ಬರುವಾಗ, ಸಬ್ಬತ್ತು ದೊಡ್ಡ ಒಡಂಬಡಿಕೆ ಆಯ್ತಾ? ಇಲ್ಲ ಅಬ್ರಾಮ್ಗೆ ಇರೋ ಸುನ್ನತಿ ದೊಡ್ಡದಾಯ್ತಂತ ಬರುವಾಗ ಯೇಸು ಹೇಳ್ತಾ ಇರೋದು, ಸುನ್ನತಿ ಮಾಡಿರೋರಿಗೆ ಸಬ್ಬತ್ತು ಬರೋದು. ಸೊ ಸುನ್ನತಿ ಮಾಡದವರು ಬೇರೆ ಸಬ್ಬತ್ ಮಾಡ್ಕೊಂಡ್ರೆ ಅರ್ಥನೇ ಇಲ್ಲ ಅಂತ ಬಂತು ಅಲ್ಲಿ. ಸೊ ಇದು ನಾವು ಅಬ್ರಾಮನ್ ನೋಡಿ, ಅಬ್ರಾಮನ್ ಕರೆದು ಅವ್ರ ಜೊತೆಯಲ್ಲಿ ಒಡಂಬಡಿ ಮಾಡಿರೋದು. ಅಬ್ರಾಮನ್ ಕರೆದಿರೋದು 75 ವಯಸ್ಸಲ್ಲಿ, ಬಟ್ ಅಬ್ರಾಮ್ ಜೊತೆಯಲ್ಲಿ ಒಡಂಬಡಿಕೆ ಮಾಡಿರೋದು 99 ವಯಸ್ಸಲ್ಲಿ. ಸೊ ಅಲ್ಲಿಂದ ಅಬ್ರಾಮ್ ಮಗನಾಗಿರುವ ಈಸಾಕನ್ ದೇವ್ರು ಆರಿಸ್ಕೊಂಡ್ರು. ಇಷ್ಮೇಲ್ಗೆ ಸುನ್ನತಿ ಇತ್ತು. ಅದೇ ತರ ಕೇತ್ರದಲ್ಲಿ ಹುಟ್ಟಿರುವ 6 ಮಕ್ಕಳು, ಅವ್ರಿಗೂ ಸುನ್ನತಿ ಮಾಡಿದ್ರು. ಬಟ್ ಆದ್ರೂ ದೇವ್ರು ಏನ್ ಮಾಡಿದ್ರಂತೆ, ಈಗ ಅಬ್ರಾಮಲ್ಲಿ ಬಂದಿರುವ ಈಸಾಕನ್ ಮಾತ್ರ ಆರಿಸ್ಕೊಂಡ್ರು. ಈಸಾಕ್ ಮಗನಾಗಿರೋ ಯಾಕೋಬು,
ಯಾಕೋಬಿಗೆ 12 ಮಕ್ಕಳು, ಏಸಾವನ್ನ ಆರಿಸ್ಕೊಂಡಿಲ್ಲ. ಮತ್ತು ಇನ್ನೊಂದು ವಿಷಯ ಇದೆ, ಯಾಕೋಬಿಗೆ ಒಂದು ಮಗಳು ಇತ್ತು, ಒಂದು ದೀನ ಅಂತ ಒಂದು ಮಗಳು ಇತ್ತು, ಮಗಳನ್ನು ಆರಿಸ್ಕೊಂಡಿಲ್ಲ ನೋಡಿ. ಬರೀ 12 ಮಕ್ಕಳನ್ನು 12 ಗೋತ್ರ ಅಂತ. ಈಗ ಯಾಕೋಬಿಗೆ ಹುಟ್ಟಿರುವ ಎಲ್ಲ ಮಕ್ಕಳಂದ್ರೆ ಒಂದು 13ನೇ ಗೋತ್ರನೂ ಇದ್ದಿರಬೇಕು. ಆದ್ರೆ ಏನೈತೆ, ಈಗ ಬರೀ 12 ಗೋತ್ರ ಇತ್ತು. ಹಾಗಾದ್ರೆ 12 ಗಂಡು ಮಕ್ಕಳನ್ನು ಮಾತ್ರ ಗೋತ್ರ ಅಂತ ಮಾಡಿ, ಆಮೇಲೆ ದೇವರು ಮೋಶೆ ಮುಖಾಂತರ ಈ ಜನವನ್ನು ಬಿಡುಗಡೆ ಮಾಡಿಕೊಂಡು ಸ್ವಂತ ದೇಶಕ್ಕೆ ಕರ್ಕೊಂಡು ಬರುವಾಗ ಅಲ್ಲಿ ಒಂದು ಧರ್ಮಶಾಸ್ತ್ರದ ಮುಖಾಂತರ ಒಂದು ಒಡಂಬಡಿಕೆ ಸಿಯೋನ್ ಬೆಟ್ಟದ ಮೇಲೆ ಮಾಡ್ಕೊಂಡ್ರು. ಓಕೆ, ಸಿಯೋನ್ ಬೆಟ್ಟದ ಮೇಲೆ ಮಾಡಿ ಒಂದು ಒಡಂಬಡಿಕೆಯನ್ನು ಮಾಡಿ ಧರ್ಮಶಾಸ್ತ್ರ ನಡಿಬೇಕಂತ ಬಂತು. ಸೊ ಆ ಧರ್ಮಶಾಸ್ತ್ರ ಪ್ರಕಾರ ಮೋಶೆ ಏನಂತ ಹೇಳಿದ್ರು ನೋಡಿ, ನೀವು ಯಾಜಕರು ಇದನ್ನು ಬರ್ಕೊಳ್ಬೇಕು, ಲೇವಿಯರು ಇದನ್ನೆಲ್ಲರಿಗೂ ಹೇಳ್ಕೊಡ್ಬೇಕಂತ ಒಂದು ಕ್ರಮ ಕೊಟ್ಟಿದ್ರು. ಬಟ್ ಇಸ್ರೇಲಲ್ಲಿ ಕಾನಾನಲ್ಲಿ ಬಂದು ಸೇರಿದ ಮೇಲೆ ಈ ಕ್ರಮದಲ್ಲಿ ಅವ್ರು ತುಂಬಾ ದಿವಸ ನಡೀಲಿಲ್ಲ. ಕಾರಣ ನಮ್ಮೆಲ್ಲರಿಗೂ ಗೊತ್ತು, ಅವರು ಆ ದೇಶದಲ್ಲಿ ಬಂದು ಕಾನಾನಲ್ಲಿರುವ ಎಲ್ಲರನ್ನು ಓಡಿಸ್ಲಿಲ್ಲ ಅಲ್ಲಿಂದ. ಆ ದೂತ ಹೇಳಿರೋ ತರ ಇಲ್ಲ, ದೇವ್ರ ಚಿತ್ತದ ಪ್ರಕಾರ ಅಲ್ಲಿರೋ ಮನುಷ್ಯರುಗಳನ್ನ ಓಡಿಸಿಲ್ಲ. ಅದಕ್ಕೆ ದೂತ ನಾನು ನಿನ್ನ ಜೊತೆಲಿ ಇನ್ನು ಇರಲ್ಲ ಅಂತ ಬಿಟ್ಟು ಹೋಗ್ಬಿಟ್ರು. ಅಲ್ಲಿಂದ ಏನಾಯ್ತು, ನ್ಯಾಯ ಸ್ಥಾಪಕರುಗಳು, ಜಡ್ಜಸ್ ಅಂತ ಹೇಳ್ತೀವಿ, ಅವರನ್ನು ಫಸ್ಟು ಇವರು ಕಾಲೇಬ್, ಯೋಶುವ ಜೊತೆಲಿ ಬಂದಿರೋ ಕಾಲೇಬು ಮೊದಲನೇ ನ್ಯಾಯಸ್ಥಾಪಕ ಆದ್ರು. ಹಂಗೆ ಕಂಟಿನ್ಯೂ ಆಗ್ತಾ ಇತ್ತು. ಅದರಲ್ಲಿ ನಮಗೆ ಗೊತ್ತು, ಈ ಯಾಜಕರು ಮತ್ತು ಈ ಕ್ರಮಗಳೆಲ್ಲ ಏನಾಯ್ತು, ಕಟ್ಟಾಯ್ತು. ಯಾಕೆಂದ್ರೆ ಇದು ದೇವದರ್ಶನ ಗೂಡಾರ ಇದೆ ನೋಡಿ, ಶೀಲೋದಲ್ಲಿ ಇತ್ತು, ಅದು ಯೋಶ್ವ ಕಾಲದಲ್ಲಿ. ಆಮೇಲೆ ಅಲ್ಲಿ ಬರುವ ಯಾಜಕರನ್ನು ಸರಿಯಾಗಿರ್ಲಿಲ್ಲ. ಸೊ ಏನ್ ಮಾಡ್ತಾ ಇದ್ರು, ಅವರು ಲೋಕದವ್ರ ಜೊತೆಲಿ ಸೇರ್ಕೊಂಡು ಒಂಥರ ತಪ್ಪುಗಳು ಮಾಡ್ತಾ ಇದ್ರು. ಆಗ ದೇವರವರನ್ನು ಶತ್ರುಗಳ ಕೈಯಲ್ಲಿ ಒಪ್ಪಿಸ್ಬಿಡೋದು. ತಿರ್ಗಾ ಕೆಲವು ಅವರು ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ ಒಂದು ನ್ಯಾಯಸ್ಥಾಪಕನ ಮುಖಾಂತರ ಅವ್ರನ್ನ ತಿರ್ಗಾ ಬಿಡಿಸೋ, ಈ ತರ ನಡ್ಕೊಂಡು ಬರುವಾಗ ಅಲ್ಲಿ ನಮ್ಗೆ ದೆಬೋರಾ ಒಂದು ಪ್ರವಾದಿನಿ ಆಗಿದ್ರು, ಗಿದಿಯೋನ್, ಈ ತರ ಇರೋರೆಲ್ಲ ಇದ್ರು. ಆಮೇಲೆ ಏನ್ ಬಂತು, ಸಮುವೇಲ್ ಅಂತ ಒಬ್ರು ಬಂದ್ರು. ಸೊ ಈ ಸಮುವೇಲ್ನಿಂದ ನಾವು ಏನ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಆಯ್ತಾ. ಈಗ ಸಮುವೇಲ್ ಬಗ್ಗೆ ಓದಿ, 1 ಸಮುವೇಲು 3:20. ಆಗ ಸಮುವೇಲನು ಯೆಹೋವ ದೇವರ ಪ್ರವಾದಿಯಾಗಿ ದೃಢಪಟ್ಟನೆಂದು ದಾನ್ ಊರು ಮೊದಲುಗೊಂಡು ಬೇರ್ಷೆಬದವರೆಗೂ ಇದ್ದ ಇಸ್ರಾಯೇಲರೆಲ್ಲರೂ ತಿಳಿದಿದ್ದರು. ನೋಡಿ, ಬಾರ್ಷೆಬ ದಕ್ಷಿಣ ಭಾಗ, ದಾನು ಇಸ್ರೇಲ ಉತ್ತರ ಭಾಗ. ಸೊ ಇಷ್ಟು ಕಾಲ ಏನಾಗಿತ್ತು, ಇವರು ಹೊಂದಾಣಿಕೆ ಇರಲಿಲ್ಲ ಇವರಿಗೆ, ಇಲ್ಲ ಒಂದು ದೇಶ ಅಂತ ಇರೋ ಒಂದು ಭಾವನೆ ಇವರಿಗೆ ಇರಲಿಲ್ಲ. ಇವರು ಗೋತ್ರನೇ ಯುದ್ಧ ಮಾಡ್ತಾ ಇದ್ರು, ಗೋತ್ರದ ಒಳಗೇನೆ ಯುದ್ಧಗಳು ನಡೀತಾ ಇತ್ತು ಈ ಕಾಲದಲ್ಲಿ, ಈ ನ್ಯಾಯಸ್ಥಾಪಕರ ಕಾಲದಲ್ಲಿ. ಬಟ್ ಈಗ ದೇವರ ಚಿತ್ತದ ಸಮಯ ಬರ್ತಾ ಇರುವಾಗ ದೇವರು ಸಮುವೇಲ್ ಅಂತ ಒಬ್ಬರನ್ನು ಎಬ್ಬಿಸಿದ್ರು. ಯಾಕೆ, ಏಲಿ ಅಂತ ಇರುವ ಯಾಜಕನು ಒಂದು ಒಳ್ಳೆ ವ್ಯಕ್ತಿಯಾಗಿದ್ರು. ಆ ಯಾಜಕನ ಹತ್ರನೇ ಸಮುವೇಲ್ ತಾಯಿ ಹೋಗಿ ಪ್ರಾರ್ಥನೆ ಮಾಡಿ ನನಗೆ ಮಕ್ಕಳಿಲ್ಲ ಅಂತ ಹೇಳುವಾಗ ಅವ್ರು ಆಶೀರ್ವದಿಸಿ ಏನಾಯ್ತು, ಸಮುವೇಲ್ ಹುಟ್ಟಿರೋದು. ವಾಪಸ್ ಸಮುವೇಲ್ನ ಕರ್ಕೊಂಡು ಹೋಗಿ ಏನ್ ಮಾಡಿದ್ರು, ದೇವಾಲಯಕ್ಕೆ ಬಿಟ್ಬಿಟ್ರು. ಅಲ್ಲಿ ಬೆಳೆದಿರುವ ಸಮುವೇಲು ಕೊನೆಗೆ ಏನಾಗ್ಬಿಟ್ರು, ಒಳ್ಳೆ ಒಂದು ನ್ಯಾಯಸ್ಥಾಪಕ ಮತ್ತು ಒಂದು ಪ್ರವಾದಿ ಆಗ್ಬಿಟ್ರು. ಸೊ ದೇವ್ರವ್ರನ್ನ ಆ ಥರ ಉಪಯೋಗ ಮಾಡುವಾಗ ಸಮುವೇಲು ಮಾಡಿರೋ ಪ್ರವಚನ ಕಾರಣ ದಾನ್ ಉತ್ತರದಲ್ಲಿರುವ ಇಸ್ರೇಲು ಮತ್ತು ದಕ್ಷಿಣದಲ್ಲಿರುವ ಬಾರ್ಷೆಬ ಫುಲ್ ಕಂಟ್ರಿ ಏನಾಯ್ತು, ಒಂದು ಸ್ಪಿರಿಟ್ ಅಲ್ಲಿ ಬಂದ್ಬಿಟ್ರು, ಒಂದು ಸಹೋದರ ಪ್ರೀತಿಯಲ್ಲಿ ನಾವು ಒಂದು ಜನ ಅಂತ ಏನಾಗ್ಬಿಟ್ರು, ಎಲ್ಲ ಬಂದು ಕೂಡ್ಬಿಟ್ರು. ನೋಡಿ, ಈಗ ಓದಿ ಇನ್ನು ಅದನ್ನು ಕಂಟಿನ್ಯೂ ಮಾಡಿದ್ರೆ ಹಂಗೆ ಮಾಡಿ, ಕಂಟಿನ್ಯೂ ಮಾಡಿ. ಅದು ಯೆಹೋವ ದೇವರು ತಿರುಗಿ ಶಿಲೋವಿನಲ್ಲಿ ಕಾಣಿಸಿಕೊಂಡರು. ಇಲ್ಲ, ಅಲ್ಲಿ ಏನಂತ ಬಂತು ಓದುವಾಗ ಅದು ಫಸ್ಟ್. ಆಗ ಸಮುವೇಲನು ಯೆಹೋವ ದೇವರ ಪ್ರವಾದಿಯಾಗಿ ಅದೇ ನಮ್ಗೆ ಬೇಕು, ದೃಢಪಟ್ಟನೆಂದು. ಸಾಕು, ಪ್ರವಾದಿಯಾಗಿ
ಸೊ ಅವರು ಒಂದು ಪ್ರವಾದಿ, ಒಂದು ನ್ಯಾಯಸ್ಥಾಪಕ ಮಾತ್ರ ಅಲ್ಲ, ನ್ಯಾಯಸ್ಥಾಪಕ ಜೊತೆಯಲ್ಲಿ ಅವ್ರು ಪ್ರವಾದಿಯಾಗಿ ಚಿಕ್ಕ ವಯಸ್ಸಿಂದ ಬೆಳೆದ್ರು. ಆಗ ಇಡೀ ಜನರಿಗೆ ಗೊತ್ತಾಯಿತು ಎಲಿಯ ಒಂದು ನ್ಯಾಯಸ್ಥಾಪಕ ತರ ಇದ್ರು. ಅವ್ರ ಮನೆಯಲ್ಲಿ ಬೆಳೆದಿರುವ ಎಲಿಯ ಮನೆಯಲ್ಲಿ ಬೆಳೆದಿರುವ ಸಮುವೇಲು ದೇವ್ರು ಅವ್ರ ಮುಖಾಂತರ ಏನ್ ಮಾಡಿದ್ರು, ಪ್ರವಾದನೆ ಹೇಳೋಕ್ ಸ್ಟಾರ್ಟ್ ಮಾಡಿದ್ರು. ಆಗ ಏನಾಯ್ತು, ಇಡೀ ಇಸ್ರೇಲ್ ಒಳಗೆ ಒಂದು ಮಾತು ಬಂತು, ಸಮುವೇಲ್ ತರ ಪ್ರವಾದಿ, ಸಮುವೇಲ್ ಒಂದು ಪ್ರವಾದಿ ಅಂತ ಬರುವಾಗ ಏನಾಯ್ತು, ಎಲ್ಲರೂ ಒಂದು ಹೊಂದಾಣಿಕೆ ಒಳಗೆ ಬಂತು. ಅವ್ರೆಲ್ಲಿ ಮಿಸ್ವಾಯಿಂದ ಎಲ್ಲರನ್ನು ಈ ನ್ಯಾಯಸ್ಥಾಪಕ ಆ ಕೆಲಸವನ್ನು ಮಾಡ್ತಾ ಇದ್ರು, ಎಲ್ಲರನ್ನು ನ್ಯಾಯ ಮಾಡ್ತಾ ಇರೋದು ಈ ಜಾಗದಲ್ಲಿ. ಆಗ ಏನಾಯ್ತು, ಫುಲ್ ಇಸ್ರೇಲ್ ಅವ್ರಿಗೆ ಗೊತ್ತಾಗ್ಬಿಡ್ತು ಒಂದು ವ್ಯಕ್ತಿ ಇದ್ದಾರೆ, ಅವ್ರು ಸಮುವೇಲ್ ಅಂತ. ಆಗ ಅವ್ರು ಏನ್ ಮಾಡ್ತಾ ಇದ್ರು, ಪ್ರವಾದನೆ. ಸೊ ಈಗ ಪ್ರವಾದನೆ ಅಂತ ಇರೋದು ನಮ್ಮ ಕಾಲದಲ್ಲಿ ಏನ್ ಅರ್ಥ ಆಗಿದೆ, ಈಗ ನಮ್ಮ ಕಾಲದಲ್ಲಿ ಸತ್ಯ ಹೇಳಿದ್ರೆ ಪ್ರವಾದನೆಗೆ ಏನ್ ಅರ್ಥ ಬಂತು ಅಂತ ಕೇಳಿದ್ರೆ, ಭವಿಷ್ಯ ಹೇಳೋದು. ನೋಡಿ, ಭವಿಷ್ಯ ಹೇಳೋದು ಪ್ರವಾದನೆ ಅಲ್ಲ. ಬೈಬಲ್ ಪ್ರಕಾರ ಬೈಬಲಲ್ಲಿ ಪ್ರವಾದನೆ ಅಂತ ಹೇಳೋದು ಮತ್ತು ಭವಿಷ್ಯ ಹೇಳೋದು ಎರಡು ಒಂದಲ್ಲ. ಈಗ ನೋಡಿ, ಪೌಲ್ ಕಾಲದಲ್ಲಿ ಅದನ್ನ ತಗೊಳ್ಳೋಣ, ಕಾರಣ ಪೌಲ್ ಕಾಲ ತನಕ ಪ್ರವಾದನೆಗೆ ಏನ್ ಅರ್ಥ ಇದೆ ಅಂತ ಹೇಳ್ಬೇಕು. ಕಾರಣ ಯೆಹೋವ ಕರ್ತನು ಬಂದ ಮೇಲೆ ಪ್ರವಾದನೆ ಬಗ್ಗೆ ಪೌಲ್ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡ್ಬೇಕು. ಆಯ್ತಾ? ಈಗ ನೋಡಿ, ಒಂದು ವಾಕ್ಯ ಓದಿ, 1 ಕೊರಿಂಥಿಯ 14 3ನೇ ವಾಕ್ಯ. ಪ್ರವಾದಿಸುವವನಾದರೂ ಜನರ ಭಕ್ತಿ ವೃದ್ಧಿಗಾಗಿ ಆಗ ಒಂದು ವ್ಯಕ್ತಿ ಪ್ರವಾದನೆ ಮಾಡುವಾಗ ಸಭೆಯಲ್ಲಿರೋರ್ಗೆ ಏನಾಗ್ಬೇಕು, ಭಕ್ತಿ ವೃದ್ಧಿ ಬರಬೇಕು. ಭಕ್ತಿ ಏನಾಗ್ಬೇಕು, ನಮ್ಗೆ ಬೆಳಿಬೇಕು. ಈಗ ನೀವೇ ಹೇಳಿ, ಭವಿಷ್ಯ ಹೇಳಿದ್ರೆ ಏನ್ ಭಕ್ತಿ ಬೆಳೀತದೆ? ಒಬ್ಬರಿಗೆ ಭವಿಷ್ಯ ಬಗ್ಗೆ ಹೇಳಿದ್ರೆ ಭಕ್ತಿಯಲ್ಲಿ ಬೆಳೀತದೆ. ಭಕ್ತಿ ಬೆಳೆಯೋದು ಏನಾಗ್ಬೇಕು, ಸತ್ಯ ಇರಬೇಕು. ಸೊ ಹಾಗಾದ್ರೆ ಪ್ರವಾದನೆ ಏನಿರ್ಬೇಕು, ಸತ್ಯ ಬರ್ಬೇಕಾದ್ರೆ ಸತ್ಯ ಎಲ್ಲಿದೆ? ದೇವರ ವಾಕ್ಯದಲ್ಲಿರುವ ಸತ್ಯ ಹೇಳಿದೆ ಬರೀ ಭವಿಷ್ಯ ಹೇಳಿದ್ರೆ ಜನರಿಗೆ ದೇವ್ರ ಶಕ್ತಿಶಾಲಿ ಅಂತ ಗೊತ್ತಾಗ್ತದೆ, ಆದ್ರೆ ದೇವರ ನ್ಯಾಯ ನೀತಿಗಳು ಹೆಂಗ್ ಗೊತ್ತಾಗ್ತದೆ? ಈಗ ದೇವ್ರೊಬ್ಬರಿಗೆ ಭವಿಷ್ಯ ಮಾಡ್ಬಿಟ್ಟು ಆ ಜನ ದೇವ್ರ ಮಾರ್ಗದಲ್ಲಿ ನಡೆದಿಲ್ಲ ಅಂದ್ರೆ ದೇವ್ರು ಅವ್ರಿಗೆ ಮಾಡಿರೋ ಅದ್ಭುತದ ಏನ್ ಪ್ರಯೋಜನ ಇದೆ? ದೇವರು ಏನಕ್ಕೆ ಈ ಭಕ್ತಿ ಮಾರ್ಗದಲ್ಲಿ ಇರೋರಿಗೆ ಅದ್ಭುತ ಮತ್ತು ಭವಿಷ್ಯ ಮಾಡೋದು? ಕಾರಣ ಈ ಅದ್ಭುತಗಳು ಮತ್ತು ಇಲ್ಲ ಭವಿಷ್ಯ ಒಂದು ಅದ್ಭುತ. ಇದು ಈ ಭವಿಷ್ಯ ಒಂದು ಅದ್ಭುತ ಆಗುವಾಗ ಅವ್ರಿಗೆ ಏನ್ ಗೊತ್ತಾಗ್ತದೆ? ದೇವರೊಂದು ಶಕ್ತಿಶಾಲಿ ಅಂತ ಗೊತ್ತಾಗ್ತದೆ. ಇದರಲ್ಲಿ ಅವರಿಗೆ ದೇವ್ರ ಮೇಲೆ ನಂಬಿಕೆ ಖಂಡಿತ ಬರ್ತದೆ. ಬಟ್ ದೇವ್ರ ಬಗ್ಗೆ ಇನ್ನೂ ಹೆಚ್ಚಾಗಿರೋ ತಿಳುವಳಿಕೆ ಬಂದಿಲ್ಲ ಅಂದ್ರೆ ಹೆಂಗೆ ಭಕ್ತಿ ವೃತ್ತಿ, ಭಕ್ತಿ ಅಲ್ಲ, ಅದ್ಭುತ ಮುಖಾಂತರ ನಿಮ್ಗೆ ಭಕ್ತಿ ಬರ್ಬೋದು. ಭಕ್ತಿದು ಪರಿಪೂರ್ಣ ಪ್ರವಾದನೆಯಲ್ಲಿ ಬರ್ಬೇಕಾದ್ರೆ ಖಂಡಿತ ಅದು ಅದ್ಭುತ ಅಲ್ಲ, ಭವಿಷ್ಯ ಅಲ್ಲ ಅದು. ಸೊ ಪ್ರವಾದನೆ ಸತ್ಯ ಹೇಳೋರಾಗಿ ಇರ್ಬೇಕು. ಸತ್ಯವನ್ನ ಏನ್ ಮಾಡ್ಬೇಕಾಗ ಬೈಬಲ್ ಪ್ರಕಾರ ಪ್ರವಾದಿ ಅಂತ ಹೇಳೋದು ಭವಿಷ್ಯ ಹೇಳೋರು ಮಾತ್ರ ಅಲ್ಲ. ಇನ್ನು ನೆಕ್ಸ್ಟ್ ನೋಡಿ, ಪ್ರೋತ್ಸಾಹಕ್ಕಾಗಿ ಸಂತೈಸುವಿಕೆಗಾಗಿ ಮಾತನಾಡುತ್ತಾನೆ. ಬ್ರದರ್ ಫಸ್ಟ್ ಓದಿರೋದು ನೀವು ಮುಗಿಸಿಲ್ಲ, ಫುಲ್ ನಾನು ಒಂದೇ ಮಾತ್ರ ಎಕ್ಸ್ಪ್ಲೈನ್ ಮಾಡಿದೆ, ತಿರ್ಗ ಅದೇ ಓದ್ಬೇಕು ನೀವು. ಪ್ರವಾದಿಸುವವನಾದರೂ ಜನರ ಭಕ್ತಿ ವೃದ್ಧಿಗಾಗಿ ಪ್ರೋತ್ಸಾಹಕ್ಕಾಗಿ. ಪ್ರೋತ್ಸಾಹ. ಈಗ ಭವಿಷ್ಯ ಬಂದ್ರೆ ಪ್ರೋತ್ಸಾಹ ಎಲ್ಲಿಂದ ಬರ್ತದೆ? ನೀನು ನಾಳೆ ಏನೋ ಒಂದು ಆಗ್ತೀಯ ಅಂತ ಹೇಳ್ಬಿಟ್ಟು ದೇವ್ರು ಹೇಳ್ತಾ ಇದ್ರು, ನೀನು ಒಂದು ಒಳ್ಳೆ ಕೆಲಸ ಸಿಕ್ಬಿಡ್ತದೆ ಅಂತ ಹೇಳ್ಬಿಟ್ರೆ ಇದರಲ್ಲಿ ಪ್ರೋತ್ಸಾಹ ಎಲ್ಲಿ ಬರ್ತಾ ಇದೆ? ದೇವ್ರ ಭಕ್ತಿಯಲ್ಲಿ. ತಿರ್ಗ ಏನಾಗ್ತದೆ? ಅದ್ಭುತ ಅಂತೇನಾಗೋದು. ಸೊ ಪ್ರವಾದನೆ ಅಂತ ಹೇಳೋದು ಯಾವಾಗ್ಲೂ ಏನಾಗ್ಬೇಕು? ಭಕ್ತಿ ವೃದ್ಧಿ, ಒಬ್ಬರಿಗೆ ಪ್ರೋತ್ಸಾಹನ, ಇನ್ನೂ ನಾನು ಸತ್ಯದಲ್ಲಿ ನಡಿಬೇಕು. ನಮಗೆ ಎದುರಾಗಿ ಏನ್ ಶಕ್ತಿ ಬಂದ್ರು ನಾವೇನಾಗ್ಬೇಕು? ಇನ್ನೂ ಉತ್ತೇಜರಾಗಿ ನಾವಿನ್ನೂ ದೇವರಿಗೆ ಕೆಲಸ ಮಾಡ್ಬೇಕಂತ ಪ್ರೋತ್ಸಾಹ ಸಿಗ್ಬೇಕು ನಮ್ಗೆ ಅದರಲ್ಲಿ. ಸೊ ಭವಿಷ್ಯ ಹೇಳ್ಬಿಟ್ರೆ ಯಾರಿಗೂ ಪ್ರೋತ್ಸಾಹ ಬರಲ್ಲ, ನಂಬಿಕೆ ಬರ್ಬೋದು. ನೀವು ಭವಿಷ್ಯ ಹೇಳಿದ್ರೆ ನಂಬಿಕೆ ಬರ್ಬೋದು, ಭಕ್ತಿ ಬರ್ಬೋದು, ಆದ್ರೆ ಪ್ರೋತ್ಸಾಹ ಸಿಕ್ಕಲ್ಲ. ಪ್ರೋತ್ಸಾಹ ಏನಕ್ಕೆ? ನಮ್ಗೆ ಎಗೇನ್ಸ್ಟ್ ಆಗಿರೋ ಶಕ್ತಿಗೆ ವಿರುದ್ಧವಾಗಿ ನಾವು ನಿಂತ್ಕೊಳ್ಬೇಕಾದ್ರೆ ಅದು ದೇವ್ರ ವಾಕ್ಯ ಮಾತ್ರ ಏನ್ ಮಾಡ್ತದೆ? ಸುಳ್ಳಲ್ಲಿ ಸತ್ಯ ಬೇಕು ಮತ್ತು ಭಯ ಇರೋ ಜಾಗದಲ್ಲಿ ಸತ್ಯ ಬೇಕು, ಕಾರಣ ಸತ್ಯದಲ್ಲಿ ನಮ್ಗೆ ಧೈರ್ಯ ಸಿಗ್ತದೆ. ನೆಕ್ಸ್ಟ್, ಸಂತೈಸುವಿಕೆಗಾಗಿ. ಅದೇನು? ಸಮಾಧಾನ
ದುಃಖದಲ್ಲಿರುವಾಗ ಮನ್ಸು ನೋವು ಬಂತು, ಹಾಗೇನ್ ಮಾಡ್ಬೇಕು, ಹೋಗಿ ಸಮಾಧಾನ ಮಾಡೋದು. ನೋಡಪ್ಪ ಪರವಾಗಿಲ್ಲ, ಇದೆಲ್ಲ ವಾಕ್ಯದ ತರ ಈ ತರ ಇದೆ, ಈ ತರ ಎಲ್ಲ ಆಗ್ಬೇಕು ಅಂತ ಬರ್ದಿದ್ದಾರೆ ಅಂತ ಸಮಾಧಾನ ಮಾಡಿ, ಇದು ದೇವ್ರು ಏನ್ ಮಾಡೋದು, ದೇವ್ರು ಏನ್ ಮಾಡ್ತಾರೆ ಅಂತೆಲ್ಲ ನಾವು ಹೇಳುವಾಗ ಅವ್ರಿಗೆ ಏನಾಗ್ತದೆ, ಪ್ರವಾದನದಿಂದ ನಾವು ಅವ್ರನ್ನು ಸಂತವನ್ನ ಸಮಾಧಾನ ಮಾಡೋದು. ಇದೇ ಪ್ರವಾದಿಗಳ ಕೆಲಸ. ಅದಕ್ಕೆ ಅವ್ರು ಏನಂತ ಹೇಳಿದ್ರು, ಪೌಲ್ ಹೇಳೋದು, ನನಗೆ ಆಸೆ ಏನು, ಸಭೆಯಲ್ಲಿರೋ ಎಲ್ಲರೂ ಪ್ರವಾದನೆ ಮಾಡಿ. ಈಗ ಸಭೆಯವರು ಎಲ್ಲರೂ ಭವಿಷ್ಯ ಹೇಳೋಕೆ ಸ್ಟಾರ್ಟ್ ಮಾಡ್ಬಿಟ್ರೆ ಮತ್ತು ವಾಕ್ಯ ಹೇಳೋದು ಯಾರು? ಎಲ್ಲರೂ ಪ್ರವಾದನೆ ಮಾಡಿ ಅಂತ ಹೇಳ್ತಿದ್ದಾರೆ ಅಲ್ಲಿ. ಈ ಸಬ್ಜೆಕ್ಟ್ ಏನು, ಅನ್ಯ ಭಾಷೆ. ನಾನು ಅದು ಮುಟ್ತಾ ಇಲ್ಲ ಈಗ, ಅನ್ಯ ಭಾಷೆ ಅದು ಏನಂತ ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಇಲ್ಲಿ, ಬರೀ ಪ್ರವಾದನೆ ಬಗ್ಗೆ. ಸೊ ಬೈಬಲ್ ಪ್ರಕಾರ ಪ್ರವಾದಿ ಅಂತ ಹೇಳೋದು ಏನು, ಅವ್ರು ಯಾವಾಗಲೂ ದೇವ್ರ ಬಗ್ಗೆ ಇರುವ ಸತ್ಯ ಜನರಿಗೆ ಹೇಳ್ಕೊಟ್ಟು ದೇವ್ರ ಮಕ್ಕಳಾಗಿ ದೇವರ ಭಕ್ತಿಯಲ್ಲಿ ನಡೆಸೋರೆ ನಿಜವಾಗಿರುವ ಪ್ರವಾದಿಗಳು, ದೇವ್ರ ಉಪಯೋಗ ಮಾಡೋ ಪ್ರವಾದಿಗಳು. ಇದೇ ಕಾರಣಕ್ಕಾಗಿ. ಹಾಗಾದ್ರೆ ದಬೋರಾ ಒಂದು ಪ್ರವಾದಿಯಾಗಿದ್ರು. ಏನ್ ಮಾಡಿರ್ತಾರೆ ಅವರು? ಭವಿಷ್ಯ ಕೂತ್ಕೊಂಡು ಹೇಳಿರ್ತಾರೆ, ಇಲ್ಲ ದೇವ್ರ ವಾಕ್ಯ ಹೇಳ್ಕೊಟ್ಟಿರ್ತಾರೆ ಜನರಿಗೆ. ಈಗ ಸಮುವೇಲು ಇಡೀ ಇಸ್ರೇಲ್ ಅಲ್ಲಿ ಒಂದು ಪ್ರವಾದಿ ಆಗ್ಬಿಟ್ರಂತೆ. ಭವಿಷ್ಯ ಹೇಳಿರ್ತಾರ, ಇಲ್ಲ ಚಿನ್ನ ಭಿನ್ನ ಆಗಿರುವ ಜನರಿಗೆ ಸತ್ಯ ಹೇಳ್ಕೊಟ್ಟು ನೀವು ಅಬ್ರಾಮ್ ಮಕ್ಕಳಂತ ಒಂದಾಗಿ ಮಾಡಿರ್ತಾರೆ. ಈಗ ಭವಿಷ್ಯ ಹೇಳಿದ್ರೆ ಒಂದಾಗ್ತಾರೆ ಅವರು? ಇಲ್ಲ, ಕಾರಣ ಅವ್ರಿಗೆ ಉತ್ತೇಜನ ಏನು ಬರಲ್ಲ ಅವರಿಗೆ. ಸೊ ನಾವು ಈ ಲೋಕದಲ್ಲಿ ನಾವು ಒಂದೇ ಮನುಷ್ಯರು, ಒಂದೇ ಜನರು, ನಾವು ಒಂದೇ ದೇವರ ಜನರಂತ ಆ ನಂಬಿಕೆಯಲ್ಲಿ ಬರ್ಬೇಕಾದ್ರೆ, ಖಂಡಿತ ಭಕ್ತಿ ವೃದ್ಧಿ ಬರ್ಬೇಕಾದ್ರೆ ಏನಿರ್ಬೇಕು? ದೇವರ ವಾಕ್ಯನೇ. ಸೊ ಪ್ರಾಫೆಟ್ ಅಂತ ಹೇಳೋದು ದೇವರು ಅವ್ರ ಹತ್ರ ಮಾತಾಡ್ತಾರೆ, ಅವ್ರು ಬಂದು ಜನರ ಹತ್ರ ಮಾತಾಡ್ಬೇಕು. ಇದು ಎಲ್ಲಿ ಬಂತು? ಮೋಶೆಯಲ್ಲಿ ಸ್ಟಾರ್ಟ್ ಆಯ್ತು. ಕಾರಣ ಮೋಶೆ ಹತ್ರ ಫಸ್ಟ್ ಟೈಮ್ ಮೋಶೆ ಬೆಟ್ಟದಲ್ಲಿ ಇಳಿದು ಹೇಳುವಾಗ ಅವ್ರು ಹೇಳಿದ್ರು, ಮೋಶೆ ನೀನ್ ಬೇಡ, ದೇವರೇ ನಮ್ಮ ಹತ್ರ ಏನ್ ಮಾಡ್ಲಿ, ನೇರವಾಗಿ ಮಾತಾಡ್ಲಿ ಅಂತ ಹೇಳುವಾಗ, ಇದು ನಿಮ್ಗೆ ವಿಮೋಚನಾ ಕಾಂಡ 19-20 ಬರ್ತಿದೆ ಇದು. ಆಗ ದೇವರು ಸರಿ ಮೋಶೆ ಹೋಗಿ ಹೇಳು, ಎಲ್ಲ ತಯಾರಾಗ್ಬಿಟ್ಟು ಬನ್ನಿ, ಸ್ನಾನ ಎಲ್ಲ ಮಾಡಿ 3 ದಿವಸ ಉಪವಾಸ ಎಲ್ಲ ಮಾಡಿ, ಏನ್ ಮಾಡಿ ಬಂದು ಬೆಟ್ಟದ ಹತ್ರ ಬಂದ್ಬಿಡಿ, ಬೆಟ್ಟ ಯಾರು ಮುಟ್ಬಾರ್ದು, ನಾನು ಬೆಟ್ಟದಿಂದ ಏನ್ ಮಾಡ್ತೀನಿ ಮಾತಾಡಿದ್ದೀನಿ ಅಂತ ದೇವ್ರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ಆಗ ಜನ ಏನ್ ಹೇಳಿದ್ರು, ಮೋಶೆ ದೇವ್ರು ಬೇಡ, ನೀನೇ ಒಳ್ಳೇದು. ಕಾರಣ ಅಷ್ಟು ಮೇಲೆಯಿಂದ ಶಬ್ದ ಕೆಳಗೆ ಇರೋರಿಗೆ ಕಿವಿ ಕೇಳಿಸ್ಬೇಕಾದ್ರೆ ಹೆಂಗಿರ್ಬೇಕು ಶಬ್ದ? ಆಗ ಬೆಟ್ಟದ ಪಕ್ಕದಲ್ಲಿ ಇರೋರ್ಗೆ ಏನಾಗಿರ್ತದೆ ಕಿವಿ? 6 ಲಕ್ಷ ಗಂಡಸರು ಎತ್ಕೊಂಡು ಕೇಳ್ತಾ ಇದ್ದಾರೆ, ಎಷ್ಟು ದೂರ ಕೂತಿರ್ತಾರೆ. ಆಗ ದೇವರು ಅಷ್ಟು ಮೇಲೆಯಿಂದ, ಬೆಟ್ಟದ ಮೇಲೆಯಿಂದ ಕೊನೆ ವ್ಯಕ್ತಿ ಕೇಳೋ ತನಕ ಸ್ಪೀಕರ್ ಇಟ್ಕೊಂಡು, ಫ್ರಂಟಲ್ಲಿ ಒಂದು ಸ್ಪೀಕರ್ ಇಟ್ಕೊಂಡು ನಾವು ಸೌಂಡ್ ಕೊಟ್ರೆ ಏನಾಗುತ್ತೆ? ಸ್ಪೀಕರ್ ಹತ್ರ ಇರೋರ್ಗೆ ಏನಾಗ್ತದೆ ಕಿವಿ ಇವಾಗ್ಲೂ. ಅದೇ ತರ ದೇವ್ರು ಮಾತಾಡುವಾಗ ಬೆಟ್ಟದ ಹತ್ರ ನಿಂತಿರೋರ್ಗೆ ಏನಾಗಿರ್ತದೆ ಕಿವಿ? ಹೆದರಿಕೆ ಆಗ್ಬಿಟ್ಟು, ಇಷ್ಟು ಗಂಭೀರ ಶಬ್ದನ ಬೇಡ ಮೋಶೆ, ನೀನೇ ಸಾಕು. ಸೊ ಅಲ್ಲಿಂದ ಏನಾಯ್ತು, ಮೋಶೆ ಒಂದು ಪ್ರವಾದಿ ಅಂತ ಸ್ಥಾಪನೆ. ಹಾಗಾದ್ರೇನು, ದೇವ್ರು ಮೋಶೆ ಹತ್ರ ಮಾತಾಡ್ತಾರೆ. ಈಗ ದೇವ್ರು ನೇರವಾಗಿ ನಮ್ಮ ಹತ್ರ ಮಾತಾಡಿದ್ರೆ ನಮ್ಗೆ ಕೇಳೋಕ್ ಶಕ್ತಿ ಇಲ್ಲ. ಅದಕ್ಕೆ ದೇವ್ರು ಒಬ್ರ ಹತ್ರ ಮಾತಾಡೋದು, ಆ ಒಬ್ರು ಬಂದು ಎಲ್ಲರ ಹತ್ರ ಏನ್ ಮಾಡ್ಬೇಕು. ಸೊ ದೇವ್ರ ಮಾತು ಹೇಳಿರೋ ಎಲ್ಲರೂ ಹೆಂಗ್ ಮಾತಾಡಿದ್ರು? ದಸ್ ಸೇತ್ ದ ಲಾರ್ಡ್, ಯೆಹೋವಾ ಇಂತ್ ಹೇಳ್ತಾರೆ ಅಂತಾನೆ ಎಲ್ಲರೂ ಪ್ರಾರಂಭ ಮಾಡಿರೋದು. ಯಾರು ಸ್ವಂತ ಅಭಿಪ್ರಾಯ ಏನ್ ಮಾಡಿಲ್ಲ. ಸ್ವಂತ ಅಭಿಪ್ರಾಯ ಹೇಳೋರು ಪ್ರವಾದಿಗಳೇ, ಕಾರಣ ಸುಳ್ಳು ಪ್ರವಾದಿನೂ ಏನಾಗ್ಬೋದು. ಸೊ ಧರ್ಮೋಪದೇಶ ಕಾಂಡದಲ್ಲಿ ಇದೆ, 13ನೇ ಅಧ್ಯಾಯ ಓದ್ ನೋಡಿ. ನಿಮ್ಮ ಮಧ್ಯೆ ಯಾವ ಪ್ರವಾದಿಯೇ ಆಗಲಿ ಕನಸುಗಾರನೇ ಆಗಲಿ ಎದ್ದು ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಪೂಜಿಸೋಣ ಎಂದು ಬೋಧಿಸಬಹುದು. ಹಾಗಾದ್ರೆ ಪ್ರವಾದಿ ಏನಾಗ್ಬೋದು? ಸುಳ್ಳುನು ಆಗ್ಬೋದು. ಹಾಗಾದ್ರೆ ಎಲ್ಲರೂ ಪ್ರವಾದಿ ಅಂತ ಬರೋರು ಸತ್ಯ ಇರ್ಬೇಕಂತ ಅವಶ್ಯಕತೆ ಇಲ್ಲ ಅಂತ ಸ್ಟಾರ್ಟಿಂಗ್ ಅಲ್ಲಿ ಮೋಶೆ ಹೇಳ್ಬಿಟ್ರು. ಸುಳ್ಳುನು ಹೇಳೋರು ಬರ್ತಾರೆ, ನಿಮ್ಮನ್ನ ಯಾಮಾರ್ಸಕ್ಕೂ ದೇವ್ರ ಹೆಸರಲ್ಲಿ ಬರ್ಬೋದು. ಆದ್ರೆ ನೀವು ಗಮನದಿಂದ ಏನ್ ಮಾಡ್ಬೇಕು, ಅವರನ್ನು ಕೇಳಿರಿ. ನೆಕ್ಸ್ಟ್ ಇನ್ನು ಓದಿ. ಆ ಬೋಧನೆಯನ್ನು ರುಜುವಾತುಪಡಿಸಲು ಒಂದು ಅದ್ಭುತವನ್ನಾಗಲಿ ಮಹತ್ ಕಾರ್ಯವನ್ನಾಗಲಿ ತೋರಿಸಿಕೊಡುತ್ತೇನೆಂದು ಸಹ ಪ್ರವಾದಿ ಹೇಳ್ತಾನೆ, ನೋಡಿ ನಾನು ಹೇಳ್ತಾ ಇರೋದು ದೇವರನ್ನೇ ಹೇಳಿರೋದು. ಆಗ ಜನ ಖಂಡಿತ ಕೇಳ್ತಾರೆ, ಹೆಂಗಪ್ಪ ನಾವು ನಂಬೋದು? ಆಗ ಪ್ರವಾದಿ ಹೇಳ್ತಾನೆ, ನೋಡಿ ನೀವೆಲ್ಲ ನಂಬಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಅದ್ಭುತ ಮಾಡಿ ತೋರಿಸ್ಬಿಡ್ತಾರಂತೆ. ಒಂದು ಪ್ರವಾದನೆ ಹೇಳಿದ್ದಾರೆ, ಇವ್ರು ಹೇಳಿರೋ ಪ್ರವಾದನೆ ನಿಜ ಅಂತ ಜನ ನಂಬೋಕೆ ಒಂದು ಅದ್ಭುತನೂ ಮಾಡ್ಬಿಟ್ರು. ಈಗ ಅದ್ಭುತ ಏನಾಯ್ತು? ಮೋಶೆ ಹೇಳೋದು ಆಯ್ತು,
ಬಟ್ ಮೋಶೆ ಆಲ್ರೆಡಿ ಹೇಳ್ತಿದ್ದೆ ಇವ್ರು ಸುಳ್ಳು ಪ್ರವಾದಿ ಅಂತ. ಈಗ ನಾವು ಪ್ರಶ್ನೆ ಕೇಳಬೇಕು, ಒಂದು ಸುಳ್ಳು ಪ್ರವಾದಿ ಒಂದು ವಚನ ಹೇಳಿದ್ಮೇಲೆ ಅದ್ಭುತ ಮಾಡಿ ಅದ್ಭುತ ಸತ್ಯ ಆದ್ರೆ ನಾವೇನ್ ಮಾಡ್ತೀವಿ, ಓ ಹೇಳಿರೋದು ನಿಜ ಅಂತ. ಬಟ್ ಮೋಶೆ ಹೇಳೋದೇನು, ಇಲ್ಲ ನೀವು ಸಂದೇಹ ಮಾಡ್ಬೇಕು. ನೋಡಿ ಏನಕ್ಕೆ, ಅವನು ಹೇಳಿದಂತೆಯೇ ಅದು ನಡೆದರೂ ನೋಡಿ ಅದು ನಡೆದರು ನೀವು ಅವನ ಮಾತಿಗೆ ಕಿವಿಗೊಡಬಾರದು. ಯಾಕೆ ಕಿವಿ ಕೊಡಬಾರದು? ನೆಕ್ಸ್ಟ್, ಏಕೆಂದರೆ ನಿಮ್ಮ ದೇವರಾದ ಯೆಹೋವ ದೇವರು ನೀವು ನಿಮ್ಮ ಪೂರ್ಣ ಹೃದಯದಿಂದಲೂ ನಿಮ್ಮ ಪೂರ್ಣ ಪ್ರಾಣದಿಂದಲೂ ನಿಮ್ಮ ದೇವರಾದ ಯೆಹೋವ ದೇವರನ್ನು ಪ್ರೀತಿಸುತ್ತೀರೋ ಇಲ್ಲವೋ ಎಂಬುದನ್ನು ಕಂಡುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾರೆ. ನೋಡಿದ್ರ, ನಮ್ ದೇವರು ಜನರು ಸತ್ಯದಲ್ಲಿ ನಡೀತಾರ ಇಲ್ವಾ ಅಂತ ಪರೀಕ್ಷೆ ಮಾಡೋಕೆ, ಶೋಧನೆ ಮಾಡೋಕೆ ದೇವರೇ ಸುಳ್ಳವ್ರನ್ನು ಕಳಿಸ್ಬಿಡ್ತಾರಂತೆ. ಆಯ್ತಾ? ಹಾಗಾದ್ರೆ ಏನು, ಸುಳ್ಳೂರು ಬಂದಿರೋದು ಎಲ್ಲಿಂದ? ಸುಳ್ಳು ಕಡೆಯಿಂದ ಬಂದಿರೋದು. ಬಟ್ ದೇವ್ರೇನ್ ಮಾಡ್ತಾರೆ, ನಿಜ ಆಗಿರೋ ಜನದ ಮಧ್ಯದಲ್ಲಿ ಸುಳ್ಳು ಕಡೆ ಬಂದಿರೋ ಪ್ರವಾದಿಯನ್ನು ಪ್ರವಾದನೆ ಮಾಡೋಕೆ ಅನುಮತಿ ಕೊಟ್ಬಿಟ್ರು. ಅದು ದೇವ್ರಿಗೆ ಮಾಡಿರೋದು. ಸುಳ್ಳೂರ್ನ ಕರ್ಕೊಂಡ್ ಬಂದು ನೀನ್ ಮಾಡುವಂತ ದೇವ್ರು ಹೇಳಲ್ಲ. ಬಟ್ ನಮ್ಗೆ ಗೊತ್ತೀಗ ಸುಳ್ಳೂರು ಯಾರು ಕಳ್ಸಿರ್ತಾರೆ? ದೇವ್ರಿಗೆ ಶತ್ರುವಾಗಿರುವ, ಸತ್ಯನೇ ಗೊತ್ತಿಲ್ಲದ ಎತ್ತಿದ್ದಾರೆ. ಯಾರು? ಸೈತಾನು. ಬೈಬಲ್ ಹೇಳ್ತಿದಲ್ಲ, ಅವನು ಸತ್ಯದಲ್ಲಿ ನೆಲಗೊಂಡ್ಲಿಲ್ಲ, ಅವನು ಬಾಯಿ ತೆರೆದ್ರೇನೆ ಸುಳ್ಳೇ ಬರೋದು, ಕಾರಣ ಅವನ್ ಸುಳ್ಳಿಗೆ ತಂದೆ. ಹಂಗಾದ್ರೆ ಸುಳ್ಳು ಉತ್ಪತ್ತಿ ಆಗೋದು ಅವನಿಂದ. ಹಾಗಾದ್ರೆ ದೇವರಲ್ಲಿ ಏನಿಲ್ಲ, ಸುಳ್ಳು ಇಲ್ಲ. ಆತರ ಬರುವಾಗ ಖಂಡಿತ ಒಂದು ಸುಳ್ಳು ದೇವ್ರು ಕರೆದ್ಬಿಟ್ಟು ಕಳ್ಸಲ್ಲ. ಬಟ್ ಈ ಪರೀಕ್ಷೆ ಅಂತ ಬರುವಾಗ ಏನಾಯ್ತು, ದೇವ್ರು ಚೆನ್ನಾಗಿ ಗೊತ್ತು ಸತ್ಯ ಇರೋ ಜಾಗದಲ್ಲಿ ಯಾರು ಬರ್ತಾರೆ, ಸುಳ್ಳೋರು ಬರ್ತಾರೆ. ಆಗ ದೇವ್ರು ಏನ್ ಮಾಡಿರ್ಬೋದು, ಎಚ್ಚರಿಕೆ ಮಾಡ್ಬಿಟ್ಟು ಅವನನ್ನ ದಂಡಿಸ್ಬಹುದು. ಯಾಕೆ ಬರ್ತಾ ಇದೆ ನಮ್ಮ ಜನರ ಮಧ್ಯದಲ್ಲಿ? ಆಗ ದೇವ್ರು ಏನ್ ಮಾಡ್ತಾರೆ, ಸರಿ ಒಂದು ಕೆಲಸ ಮಾಡೋಣ, ಈಗ ಬರೋನ್ ಬರಲಿ. ಆಗ ಬಂದಿರೋ ಸೈತಾನ್ ಕಡೆಯಿಂದ ಅವನು ಸೈತಾನ್ ಪ್ರವಾದನೆ ಹೇಳ್ತಿದ್ದಾನೆ. ಆಗ ದೇವ್ರು ಸುಮ್ಮನೆ ಇರ್ತಾರಂತೆ. ಯಾಕೆ ಸುಮ್ಮನೆ ಇರೋದು? ನೀವು ಎಷ್ಟು ವಾಕ್ಯ ಗೊತ್ತು ಅಂತ ಇರ್ಬೇಕು. ಅದ್ಭುತ ನಂಬೋರು ಏನಾಗ್ಬಿಡ್ತಾರೆ, ವಾಕ್ಯ ಬಿಟ್ಬಿಡ್ತಾರೆ. ಅವ್ನು ಅದ್ಭುತ ನಂಬಿಟ್ಟು ಅವ್ನು ಹೇಳಿರೋ ಸುಳ್ಳನ್ನು ನಂಬಿಡ್ತಾರೆ. ಅದಕ್ಕೆ ಅವ್ನು ಅದ್ಭುತ ಮಾಡಿ ತೋರ್ಸೋದು ಯಾರು ಮಾಡಿರೋದು? ಹಾಗಾದ್ರೆ ಅದ್ಭುತ ಬಂದಿರೋದು ಯಾರ ಶಕ್ತಿಯಿಂದ? ಅದ್ಭುತ ಯಾವಾಗ್ಲೂ ದೇವರೇ ಮಾಡ್ಬೇಕಂತೇನು ಇಲ್ಲ. ಇವತ್ತು ಲೋಕದಲ್ಲಿ ಎಷ್ಟು ಅದ್ಭುತಗಳು ನಡೆಯೋದಿಕ್ಕೇನೆ ಎಷ್ಟೋ ದೇವಸ್ಥಾನಗಳು ಇನ್ನೂ ಕೋಟಿ ಕೋಟಿ ಜನರು ಹೋಗ್ತಾ ಇದ್ದಾರೆ. ಏನಕ್ಕೆ ಹೋಗ್ತಾ ಇರೋದು? ಯಾವ ಹೆಸರು ನಾವು ಹೇಳೋ ಅವಶ್ಯಕತೆ ಇಲ್ಲ. ಎಷ್ಟು ಜಾಗದಲ್ಲಿ ದೇವರ ಹೆಸರು ಏನಾಗ್ತಾ ಇದೆ, ಲಕ್ಷಗಳು ಜನ ಏನಾಗ್ತಾರೆ, ಬೆಟ್ಟ ಆಗ್ಲಿ ಅರಣ್ಯ ಆಗ್ಲಿ ಎಲ್ಲೋ ಜನ ಹೋಗ್ತಾ ಇದಾರೆ ಸತ್ಯವನ್ನು ಹುಡ್ಕೊಂಡು. ಏನಕ್ಕೆ ಹೋಗ್ತಾ ಇರೋದು? ಅವ್ರು ಹೋಗ್ತಾ ಇರೋರು ಅವ್ರು ಸತ್ಯ ಹುಡ್ಕೊಂಡು ನೋಡ್ಕೊಂಡು ಬರೋದೇನು? ಅದ್ಭುತಗಳು ಬಂದು ಇನ್ನೂ ಜನ ಹೇಳ್ತಾರೆ ಈ ಜಾಗ ಹೋಗಿ ಅದ್ಭುತ ಆಗ್ತದೆ. ಅವ್ರು ಯಾರು ಸತ್ಯ ಏನ್ ಮಾಡ್ತಾ ಇಲ್ಲ, ಹುಡುಕ್ತಾ ಇಲ್ಲ. ಅದಕ್ಕೆ ದೇವರು ನಮ್ ಜನ ಸತ್ಯ ಹುಡುಕ್ತಾರ ಅಂತ ನೋಡೋಕೆ ಏನ್ ಮಾಡ್ತಾರೆ ಅಂತ ದೇವರು ಸುಳ್ಳವ್ರನ್ನು ಬಿಟ್ಟು ಬಿಡ್ತಾರೆ. ಸೊ ಅಲ್ಲಿ ನಿಜರವ್ರು ಏನ್ ಮಾಡ್ತಾರೆ, ಸರಿಯಪ್ಪ ನೀನ್ ಮಾಡಿರೋ ಅದ್ಭುತ ಇರ್ಲಿ, ನೀನ್ ಮಾಡಿರೋ ಅದ್ಭುತ ಅದು ಆಗಿದ್ದಕ್ಕೆ ನೀನ್ ಹೇಳಿರೋದನ್ನ ನಂಬೇಕಂತ ಏನು ಇಲ್ಲ. ನಿನ್ನನ್ನು ನಾವು ಯಾವಾಗ ಪ್ರವಾದಿಯಾಗಿ ಸ್ವೀಕರಿಸ್ತೀವಿ ಅಲ್ಲಿ ನೆಕ್ಸ್ಟ್ ಇದೆ ನೋಡಿ. ಮೋಶೆನೂ ಹೇಳ್ತಾರೆ, ನಿಮ್ಮ ದೇವರಾದ ಯೆಹೋವ ದೇವರನ್ನೇ ಅನುಸರಿಸಿರಿ, ಅವರಿಗೆ ಭಯಪಟ್ಟು ಅವರ ಆಜ್ಞೆಗಳನ್ನು ಕಾಪಾಡಿ ಅವರ ಮಾತನ್ನು ಕೇಳಿ ಅವರ ಸೇವೆ ಮಾಡುತ್ತಾ ಅವರನ್ನೇ ಅಂಟಿಕೊಳ್ಳಬೇಕು. ಆ ಪ್ರವಾದಿಯನ್ನು ಕನಸು ಕಾಣುವವನಿಗೆ ಮರಣದಂಡನೆ ವಿಧಿಸಬೇಕು. ಯಾರು? ನೀವು ಕಂಡಿಡಿಬೇಕು ಯಾರು ಅವನು ಸುಳ್ಳವನ ನಿಜವನ್ನ ಕಂಡಿಡಿದ್ಬಿಟ್ಟು ಏನ್ ಮಾಡ್ಬೇಕು? ಆ ಕಾಲದಲ್ಲಿ ಮರಣ ಶಾಸನ ಇತ್ತು ಅವ್ರ ಮೇಲೆ. ಅದಕ್ಕೆ ಅವ್ರು ಏನ್ ಮಾಡ್ಬೋದು, ಕಲ್ಲು ಹೊಡೆದು ಸಾಯಿಸ್ಬೋದು. ಯಾರಿಗೆ? ಒಂದು ಸುಳ್ಳು ಪ್ರವಾದಿಗೆ ಅವ್ರು ಹೇಳ್ತಾ ಇರೋದು ಅವ್ನು ಸುಳ್ಳವನಂತ ಗೊತ್ತಾಗ್ಬಿಟ್ರೆ. ಈಗ ಸುಳ್ಳವನಂತ ಯಾವಾಗ ಗೊತ್ತಾಗೋದು? ಅದ್ಭುತ ಅಲ್ಲ, ಅದ್ಭುತ ನೋಡಿದ್ರೆ ನಿಜ ಅಂತ ಇರ್ತದೆ. ಬಟ್ ಯಾವಾಗ ಸುಳ್ಳವನಂತ ಡಿಸೈಡ್ ಆಗೋದು, ಜನರಿಗೆ ಯಾವಾಗ ಗೊತ್ತಾಗ್ತದೆ ಅವ್ನು ಸುಳ್ಳವನಂತ? ಅದು ಇನ್ನೂ ಇದೆ ನೋಡಿ. ಏಕೆಂದರೆ ಈಜಿಪ್ಟ್ ದೇಶದೊಳಗಿಂದ ನಿಮ್ಮನ್ನು ಹೊರಗೆ ಬರಮಾಡಿ ದಾಸತ್ವದಿಂದ ನಿಮ್ಮನ್ನು ವಿಮೋಚಿಸಿದ ನಿಮ್ಮ ದೇವರಾದ ಯೆಹೋವ ದೇವರಿಂದ ತಿರುಗುವಂತೆ ಮತ್ತು ನಿಮ್ಮ ದೇವರಾದ ಯೆಹೋವ ದೇವರು ನಿಮಗೆ ನಡೆಯಲು ಆಜ್ಞಾಪಿಸಿದ ಮಾರ್ಗದಿಂದ ನಿಮ್ಮನ್ನು ತಪ್ಪಿಸುವಂತೆ ಅವನು ಮಾತನಾಡಿದ್ದಾನೆ. ನೋಡಿದ್ರೆ ಏನಕ್ಕೆ ಅರ್ಥ ಆಯ್ತಲ್ಲ, ಏನಕ್ಕೆ ಕಳ್ಸಿರೋದು ಆ ಕಡೆಯಿಂದ? ನೀವು ದೇವ್ರ ಜನರಾಗಿ ನಡಿಬಾರದು, ದೇವ್ರ ಮಾತಲ್ಲಿ ನಡಿಬಾರ್ದಂತ ಅವನ್ ಕಳ್ಸಿರ್ತಾನೆ. ಆಯ್ತಾ? ಎಲ್ಲಿಂದ? ಸುಳ್ಳು ಕಡೆಯಿಂದ ಬಂದಿರೋನ್ ಕಳ್ಸಿರೋದು. ಹೀಗೆ ನೀವು ಕೆಟ್ಟದ್ದನ್ನು ನಮ್ಮಿಂದ ತೆಗೆದು ಹಾಕಬೇಕು. ನಿನ್ನ ಸಹೋದರನಾಗಲಿ ಮಗನಾಗಲಿ ಮಗಳಾಗಲಿ ಪ್ರೀತಿಯ ಹೆಂಡತಿಯಾಗಲಿ ಪ್ರಾಣ ಸ್ನೇಹಿತನಾಗಲಿ
ನೀವು ನಿಮ್ಮ ಪಿತೃಗಳು ತಿಳಿಯದ ಬೇರೆ ದೇವರುಗಳನ್ನು ನಿಮಗೆ ಸಮೀಪವಾಗಲಿ ನಿಮಗೆ ದೂರವಾಗಲಿ ಭೂಮಿಯ ಒಂದು ಕಡೆಯಿಂದ ಅವರ ಮತ್ತೊಂದು ಕಡೆಯವರೆಗೆ ನಿಮ್ಮ ಸುತ್ತಲಿರುವ ಜನರ ದೇವರುಗಳನ್ನು ಸೇವಿಸೋಣ ಎಂದು ನಿಮ್ಮನ್ನು ಅಂತರಂಗದಲ್ಲಿ ಪ್ರೇರೇಪಿಸಿದರೆ ನೀವು ಅವರಿಗೆ ಹೋಗ್ಬೇಡಿ, ಸಾಕು ಆಯ್ತಲ್ಲ. ಏನು ಅವ್ರು ಬಂದಿರೋದು ಏನಕ್ಕೆ? ನಿಮ್ಮನ್ನು ವಾಪಸ್ಸು ನೀವು ಇಸ್ರೇಲಲ್ಲಿ ಇತ್ಕೊಂಡು ಕಾನಾನಲ್ಲಿ ಇತ್ಕೊಂಡು ಏನ್ ಮಾಡ್ಬೋದು? ಸುಳ್ಳಲ್ಲಿ ಬಂದ್ಬಿಟ್ರೆ ನೀವು ಐಗಿಪ್ತಲ್ಲಿರೋ ದೇವರು ಸೇವೆ ಮಾಡ್ಬೋದು. ಸೊ ಇದನ್ನೇ ಸೇಮ್ ಮೋಸನ್ ಏನ್ ಮಾಡಿದ್ರು ಆಮೇಲೆ ಧರ್ಮಶಾಸ್ತ್ರ ಬರೆಯುವಾಗ 17 ಅರಸರುಗಳೇ, ನೀವು ನಿಮ್ಮ ಮಕ್ಕಳನ್ನ ಏನ್ ಮಾಡಬಾರ್ದು? ವಾಪಸ್ ಐಗಿಪ್ತಿಗೆ ಕರ್ಕೊಂಡು ಹೋಗ್ಬಾರ್ದು ಅಂತ ಹೇಳಿದ್ರು. ಆಯ್ತಾ? ಇದು ಯಾವಾಗ ಬಂತು? ಮೋಸೆ ಫಸ್ಟೇ ಬರೆದ್ರು. ನಾವು ಲಾಸ್ಟ್ ಟೈಮ್ ಕ್ಲಾಸಲ್ಲಿ ನೋಡಿದೀವಿ. ಯೆರೋಬಾಮ್ ಅದು ಮಾಡ್ಬಿಟ್ರು. ರೆಹೋಬಾಮ್ ಒಬ್ರು, ಯೆರೋಬಾಮ್ ಅದನ್ನು ಸುಳ್ಳು ಪ್ರವಾದಿನ ಕರ್ಕೊಂಡು ಬಂದು ಏನ್ ಮಾಡಿದ್ರು? 2 ಬಸವನ್ನು ಮಾಡಿ ಪೂಜೆ ಮಾಡೋಕೆ ಪ್ರಾರಂಭ ಮಾಡ್ಬಿಟ್ರು ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದೀವಿ. ಹಾಗಾದ್ರೆ ಏನ್ ಬಂತು? ಈಗ ಸುಳ್ಳು ಪ್ರವಾದಿಗಳು ಬಂತಂತಾಯ್ತು. ಬಟ್ ಈಗ ನಾವು ಇದಕ್ಕೆ ಮುಂಚೆ ನೋಡಿರೋದೇನು? ಸಾಮುವೇಲ್ ಒಂದು ಸತ್ಯವಾಗಿರುವ ಒಂದು ಪ್ರವಾದಿ. ಸೊ ಸಾಮುವೇಲ್ ಕಾಲದಿಂದ ಮುಂದೆ ಬರುವಾಗ ನೆಕ್ಸ್ಟ್ ಯಾರು ಪ್ರವಾದಿಗೆ ಬಂದರು? ಇಲ್ಲ, ಸಾಮುವೇಲ್ ಕೊನೆ. ಈಗ ಸಾಮುವೇಲ್ ಲಾಸ್ಟ್, ಆಮೇಲೆ ನಿಮ್ಗೆ ಅರಸರುಗಳು ಬಂದರು. ಇದಕ್ಕೆ ಮುಂಚೆ ನಾವು ಸ್ವಲ್ಪ ಪ್ರವಾದನೆ ಅಂದ್ರೆ ಭವಿಷ್ಯ ಅಲ್ಲ ಅಂತ ತಿಳ್ಕೊಳ್ಳೋಕೆ ಕೆಲವು ವಾಕ್ಯಗಳು ಓದೋಣ. ಈಗ ಆದಿಕಾಂಡ 20:17. ಆಗ ಅಬ್ರಹಾಮನು ದೇವರಿಗೆ ಪ್ರಾರ್ಥನೆ ಮಾಡಿದನು. ದೇವರು ಅಬೀಮೆಲೆಕನನ್ನು ಅವನ ಹೆಂಡತಿಯನ್ನು ದಾಸಿಯರನ್ನು ವಾಸಿ ಮಾಡಿದರು. ಆದ್ದರಿಂದ ಅವರಿಗೆ ಮಕ್ಕಳಾದರು. ಏಕೆಂದರೆ ಯೆಹೋವ ದೇವರು ಅಬ್ರಹಾಮನ ಹೆಂಡತಿ ಸಾರಾಳ ನಿಮಿತ್ತ ಅಬೀಮೆಲೆಕನ ಮನೆಯಲ್ಲಿದ್ದ ಮಹಿಳೆಯರನ್ನು ಬಂಜೆಯರನ್ನಾಗಿ ಮಾಡಿದ್ದರು. ಇಲ್ಲಾಂದ್ರೆ 27 ಓದಿ. 20:7 ಅಲ್ಲೇ ಮೇನ್. ಇಸಾಕನು ಮುದುಕನಾಗಿ, ಇಲ್ಲ ಬದರ್ 20:7. 20:7. ಈಗ ಆ ಮನುಷ್ಯನ ಹೆಂಡತಿಯನ್ನು ನೀನು ಹಿಂದಕ್ಕೆ ಕಳಿಸಿಬಿಡು, ಏಕೆಂದರೆ ಅವನು ಪ್ರವಾದಿಯಾಗಿದ್ದಾನೆ. ಅಬ್ರಾಮ್ ಏನಾಗಿದ್ರು? ಈಗ ಅಬ್ರಾಮ್ ಭವಿಷ್ಯ ಹೇಳ್ತಾ ಇದ್ರ, ಇಲ್ಲ ಅಬ್ರಾಮ್ ದೇವ್ರ ವಚನ ಹೇಳ್ತಾ ಇದ್ರ? ಭವಿಷ್ಯ ಹೇಳಿದಕ್ಕೆ ಅವ್ರಿಗೆ ಪ್ರವಾದಿ ಅಂತ ಬಂದಿಲ್ಲ. ಅಬ್ರಾಮ್ ಏನ್ ಮಾಡ್ತಾ ಇದ್ರು? ಲೋಕದಲ್ಲಿ ಇರೋರಿಗೆ ಅದು ಇನ್ನು ಬೇರೊಂದು ಪಾಠದಲ್ಲಿ ನೋಡ್ಬೋದು ನಾವು. ಅಬ್ರಾಮ್ ಹೆಂಗೆ ಜನರಿಗೆ ಸುವಾರ್ತೆ ಸಾರದಂತದ್ದು. ಇವಾಗ ನಾನು ತಗೊಳ್ತಾ ಇಲ್ಲ. ಅಬ್ರಾಮ್ ಹೇಗೆ ಬೇರೆ ಜನರಿಗೆ ಸುವಾರ್ತೆ ಸಾರಿದಾರಂತೆ. ಅಬ್ರಾಮ್ ಇರೋ ಜಾಗದಿಂದ ಇತ್ಕೊಂಡು ಪ್ರವಾದಿ ಅಂತ ಬಂತು. ಹಾಗಾದ್ರೆ ಖಂಡಿತ ಏನ್ ಮಾಡಿರ್ಬೇಕು? ಬೇರೆಯವ್ರಿಗೆ ಹೋಗಿ ಆ ಭವಿಷ್ಯ ಮಾಡಕ್ ಆಗಲ್ಲ ಅವರು. ಕಾರಣ ಅಬ್ರಾಮ್ ಮನೆಯವರು ಏನ್ ಪ್ರವಾದನೆ ಮಾಡೋದು ಅಲ್ಲಿ ಮಗನಿಗೆ, ಈಸಾಕಿಗೆ? ಇದು ಐಗಿಪ್ತಲ್ಲಿ ನಡೆಯೋದು. ಹಾಗಾದ್ರೆ ಏನ್ ಮಾಡಿರ್ತಾರ ಜನರಿಗೆ? ಪ್ರವಚನ. ಹಂಗಾದ್ರೆ ದೇವ್ರವ್ರನ್ನ ಉಪಯೋಗ ಮಾಡೋದು. ಅದಕ್ಕೆ ಸ್ಟಾರ್ಟಿಂಗ್ ನಾವು ನೋಡ್ತೀವಿ, ದೇವ್ರ ಅಬ್ರಾಮನ್ ಕರೆದು ಬಿಟ್ಟು ಅಬ್ರಾಮನ್ ಐಗಿಪ್ತಕ್ಕೆ ಕಳ್ಸಿರೋದು ಏನೋ ಒಂದು ಉದ್ದೇಶ ಇದೆ ಅಂತ ನಾವು ನೋಡಿದೀವಿ. ಕೊನೆಗೆ ಅಬ್ರಾಮ್ ಮೋಶನ್ ಕರ್ಕೊಂಡ್ ಬರೋ ಅದು ಬೇರೆ ಉದ್ದೇಶ ಇತ್ತು, ಅಲ್ಲಿ ಧರ್ಮಶಾಸ್ತ್ರ ಕೊಟ್ರು. ಈ ಉದ್ದೇಶ ಇನ್ನೂ ನಾವು ಟಚ್ ಮಾಡಿಲ್ಲ. ಈ 400 ವರ್ಷ ಇನ್ನೂ ನಾವೇನ್ ಮಾಡಿಲ್ಲ, ಟಚ್ ಮಾಡಿಲ್ಲ ಅದು ಆ ಪಾಠ. ನಾವು ಆಮೇಲೆ ನೋಡೋಣ. ಅದು ಇವಾಗ ನಮ್ಮ ಉದ್ದೇಶ ಏನು? ಈ ಸಾಲೋಮನ್ ಕಾಲ ಮತ್ತು ಏಷ್ಯಾ ಕಾಲದಲ್ಲಿ ಬಂದಿರೋ ಡಿಫ್ರೆನ್ಸ್. ಸಾಲೋಮನದಲ್ಲಿ ಲೆವೆಲ್ 4 ಇತ್ತು, ಮತ್ತು ಏಷ್ಯಾ ಬಂದ್ಬಿಟ್ಟು ಹೇಳ್ತಿದ್ದಾರೆ, ಇಲ್ಲ ನೀವೆಲ್ಲ ತಾಯಿ ಹಾಲು ಕುಡಿಯೋರು, ತಾಯಿನ ಬಿಟ್ಬಿಟ್ಟು ಬಂದ್ರೆ ಸತ್ಯದಲ್ಲಿ ಬಂದ್ರೆ ದೇವ್ರು ನಮ್ಗೆ ಹೇಳ್ಕೊಡ್ತಾರೆ. ಇದು ಏನಕ್ಕೆ ಬಂತು? ಇದಕ್ಕೆ ಅರ್ಥ ಏನಂತ ನೋಡ್ತಾ ಇದೀವಿ. ಈಗ ಮೋಸ ಹೇಳ್ಬಿಟ್ರು ಸುಳ್ಳು ಪ್ರವಾದಿನೂ ಬರ್ಬೋದು, ನಿಜ ಪ್ರವಾದಿನೂ ಇರ್ತಾರೆ, ಇಬ್ರು ಇರ್ತಾರೆ. ಒಂದು ದೇವ್ರ ಪರೀಕ್ಷೆ ಮಾಡೋದು. ಆಗ ನೀವೇನ್ ಮಾಡ್ಬೇಕು? ವಾಕ್ಯಗಳು ಕೇಳ್ಬೇಕು. ಕೇಳುವಾಗ ನಾನು ವಾಪಸ್ ಈಜಿಪ್ಟ್ ಹೋಗ್ತಾ ಇದ್ದೀನಾ, ನನ್ನ ಭಕ್ತಿಯಲ್ಲಿ ಹಿಂದಕ್ಕೆ ಹೋಗ್ತಾ ಇದ್ದೀನಿ ಅಂತ. ನನ್ನ ಭಕ್ತಿಯಲ್ಲಿ ಹಿಂದಕ್ಕೆ ಹೋಗ್ಬಿಟ್ರೆ ಅರ್ಥ ಸುಳ್ಳು ಪ್ರವಾದಿ. ನನ್ನ ಭಕ್ತಿಯಲ್ಲಿ ಮುಂದಕ್ಕೆ ಬಂದ್ರೆ ನಿಜ ಪ್ರವಾದಿ. ಕಾರಣ ನಿಜ ಪ್ರವಾದಿಗೆ ಏನಿದೆ? ಕೊರಿಂಥದಲ್ಲಿ ಪೌಲ್ ಹೇಳಿರ್ತಾರ, ನಿಮ್ಮನ್ನು ಮುಂದಕ್ಕೆ ಕರ್ಕೊಂಡು ಬರೋಕ್ ಆಗ್ತದೆ, ದೇವ್ರ ಹತ್ರ ಇನ್ನೂ ಬರ್ತೀರಾ. ಬಟ್ ಆ ಪ್ರವಾದಿಗಳು ಸುಳ್ಳು ಬಂದ್ರೆ ಆಟೋಮೆಟಿಕ್ ಏನಾಗ್ತದೆ? ನಮ್ಮ ಭಕ್ತಿ ತಣ್ಣಗಾಗ್ಬಿಟ್ಟು ನಾವು ಬರೀ ಭವಿಷ್ಯ ಅಂತ ನೋಡ್ಕೊಂಡು ಭವಿಷ್ಯ ಮಾತ್ರ ನೋಡ್ಕೊಂಡು ಹಿಂದಕ್ಕೆ ಹೋಗ್ಬಿಡ್ತೀವಿ. ಸೊ ಅಬ್ರಾಮ್ ಒಂದು ಪ್ರವಾದಿಯಾಗಿತ್ತು. ಈಗ ವಿಮೋಚನಾ ಕಾಂಡ 7:1. ಆಗ ಯೆಹೋವ ದೇವರು ಮೋಶೆಗೆ,
ಇಗೋ ನಿನ್ನನ್ನು ಫರೋಹನಿಗೆ ದೇವರಂತೆ ಮಾಡಿದ್ದೇನೆ. ಹ್ಮ್ ನಿನ್ನ ಸಹೋದರನಾದ ಆರೋನನು ನಿನ್ನ ಪ್ರವಾದಿಯಾಗಿರುವನು. ನೋಡಿ, ಈಗ ಏನ್ ಹೇಳಿದ್ರು ಅವರು? ಪ್ರವಾದಿ ಭವಿಷ್ಯ ಹೇಳಿದ್ರ? ಈಗ ಇಲ್ಲ. ಆರೋನ್ ಭವಿಷ್ಯ ಹೇಳಿದ್ರ? ಇಲ್ಲ. ನೀನು ಫರೋನ್ ಮುಂದೆ ದೇವ್ರ ಸ್ಥಾನ. ಹಾಗಾದ್ರೆ ಏನು? ಇವಾಗ ನಾನ್ ನಿನಗೆ ಹೇಳಿ ಕಳಿಸ್ತಾ ಇದ್ದೀನಿ. ಅಲ್ಲಿ ಹೋಗಿದ್ಮೇಲೆ ನೀನು ಅರಸನ ಹತ್ರ ಮಾತಾಡಬಾರ್ದು ಅಲ್ವಾ? ನೀನ್ ಅಲ್ಲಿ ಯಾರಾಗಿರ್ಬೇಕು? ದೇವರಾಗಿರ್ಬೇಕು. ಬಟ್ ಯಾರು ಮಾತಾಡ್ಬೇಕು ಅರಸನ ಹತ್ರ? ಆರೋನ್. ಆಗ ನೀನ್ ಆರೋನ್ಗೆ ಹೇಳ್ಬೇಕು, ಆರೋನು ಅರಸನ್ಗೆ ಹೇಳ್ಬೇಕು. ಆತರ ಏನ್ ಬಂತು? ನೀನ್ ದೇವರಾಗಿರ್ತೀಯ ಆರೋನ್ ಮುಂದೆ, ಇದು ಅರಸನ ಮುಂದೆ. ಆರೋನು ನಿನ್ ಜಾಗ ತಗೊಂಡು ಪ್ರವಾದಿ ಕೆಲಸ ಮಾಡ್ಬೇಕು. ಸೊ ಇದ್ರಲ್ಲಿ ಏನ್ ಕ್ಲಿಯರ್ ಆಗಿ ಗೊತ್ತಾಗ್ಬಿಡ್ತದೆ ನಮ್ಗೆ. ಪ್ರವಾದಿ ಅಂದ್ರೆ ದೇವ್ರ ಬಾಯಿಂದ ಬರುವ ಮಾತನ್ನು. कारण ನೋಡಿ, ಮೋಶೆ ಫಾರೋನ್ ಹತ್ರ ಮಾತಾಡಕ್ಕೆ ಯೋಗ್ಯ ಇಲ್ಲ ಫಾರೋನಿಗೆ, ಅದಕ್ಕೆ ಆರೋನ್ ಮಾತಾಡ್ಲಿ. ಬಟ್ ನೀನ್ ದೇವರಾಗಿ ಮಹಿಮೆಯಾಗಿರ್ಬೇಕು. ಈ ತರ ದೇವ್ರ ಸಿಸ್ಟಮ್ ಕೊಟ್ರು. ಇದೇ ತರ ಮಿರಿಯಂ ಏನಾಗಿದ್ರು? ಮಿರಿಯಮು ಪ್ರವಾದನೆ ಮಾಡಿದಾರಂತೆ. 15:20 ವಿಮೋಚನಕಾಂಡ. ಆಗ ಪ್ರವಾದಿನಿಯಾಗಿದ್ದ ಆರೋನನ ಸಹೋದರಿ ಮಿರಿಯಮಲು ಕೈಯಲ್ಲಿ ತಾಳವನ್ನು ತೆಗೆದುಕೊಂಡಳು. ಇದು ದೇವರನ್ನು ಮಹಿಮೆ ಪಡಿಸ್ತಾ ಇರೋದು. ಈಗ ಹಾಡು ಹಾಡ್ತಾ ಇದ್ದಾರೆ. ಆದ್ರೆ ಇದು ಮುಂಚೆ ಅವ್ರ ಕೆಲಸ ಏನು? ಪ್ರವಾದಿನಿ. ಹಂಗಾದ್ರೆ ದೇವರು ಸತ್ಯ ಹೇಳ್ಕೊಡುವಾಗ ಆ ಜನರು ಕೇಳ್ಬಿಟ್ಟು, ಈಗ ಈ ಬಿಡುಗಡೆ ಬಂದಿದ್ದಕ್ಕೆ ಮೋಶೆ ಒಂದ್ ಕಡೆ ಹಾಡು ಹಾಡ್ತಿದ್ದಾರೆ. ಮೋಶೆ ಇದು ಹಾಡೋದು 15ನೇ ಅಧ್ಯಾಯ ವಿಮೋಚನಾ ಕಾಂಡದಲ್ಲಿ. ಆಗ ಮಿರಿಯಮು ಮತ್ತು ಅವ್ರ ಜನ ಏನ್ ಮಾಡ್ತಿದ್ದಾರೆ? ಅದ್ ಜೊತೆಲಿ ಮ್ಯೂಸಿಕ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ, ಕೊಂಡಾಡ್ತಾ ಇದ್ದಾರೆ. ಏನೋ ದೇವ್ರು ನಮ್ಗೆ ಬಿಡುಗಡೆ ಕೊಟ್ರಂತ. ಸೊ ಇದೆಲ್ಲ ನಾವು ನೋಡಿರೋದೇನು? ಪ್ರವಾದಿ ಇಲ್ಲ ಪ್ರವಾದಿನಿ ಅಂತ ಇರೋರೆಲ್ಲರೂ ಯಾರು? ದೇವರ ಮಾತುಗಳು ದೇವರ ಜನರಿಗೆ ತಿಳಿಸೋರು. ಆತರ ಯಾರು ಬಂದ್ರು? ಸಮುವೇಲ್ ಬಂದ್ರು. ಈಗ ಸಮುವೇಲ್ ಕಾಲದಲ್ಲಿ ಸೌಲ್ ಬಂದ್ರು. ಸೌಲ್ ಒಳ್ಳೆ ಅರಸ ಇಲ್ಲ ಅಂತ ಬರೋ ದೇವ್ರು ಹೇಳಿದ್ರೆ ಏನಂತ? ಯಾರಿಗೆ? ನಿಮ್ಮ ದಾವೀದ್ಗೆ ಅಭಿಷೇಕ ಮಾಡುವಂತ. ಈಗ ದಾವೀದು ಅಭಿಷೇಕನಾದ್ರು. ಸೌಲ್ ಸಾಯೋಕ್ ಮುಂಚೆನೆ ಸಮುವೇಲ್ ಸತ್ತೋಗ್ಬಿಟ್ರು, ತೀರೋಗ್ಬಿಟ್ರು. ಹಂಗಾದ್ರೆ 2ನೇ ಸಮುವೇಲಲ್ಲಿ ನಾವು ಓದುವಾಗ ನಮ್ ದಾವೀದ ಅರಸನಾಗ್ತಾ ಇದ್ದಾರೆ. ಆ ಸಮಯದಲ್ಲಿ ಯಾರಿಲ್ಲ? ಸಮುವೇಲು ಇಲ್ಲ. ಅದಕ್ಕೆ ಮುಂಚೆ ದಾವೀದನ್ನು ದಾರಿ ನಡೆಸಿರೋದು ಯಾರು? ಸಮುವೇಲ್ ಪ್ರವಚನ ಇದೆ, ಫಸ್ಟ್ ಒಂದೇ ಸಲ ಅಷ್ಟೇ. ಆಗ ದಾವೀದ್ಗೆ ಏನ್ ಗೊತ್ತಾಯ್ತು? ಧರ್ಮಶಾಸ್ತ್ರ ಓದೋರ್ಗೆ ಗೊತ್ತಾಯ್ತು, ನಾನ್ ಜನರನ್ನು ಚೆನ್ನಾಗಿ ನಡೆಸ್ಬೇಕಾದ್ರೆ ನನ್ನ ಹತ್ರ ಏನಿರ್ಬೇಕು? ದೇವರ ಧರ್ಮಶಾಸ್ತ್ರ ಒಂದು ಗ್ರಂಥ ನನ್ನ ಪಕ್ಕದಲ್ಲಿ ಇರ್ಬೇಕು. ಅದೇನಕ್ಕೆ? ಅದನ್ನ ನಾನು ಓದ್ಬೇಕು, ಅದು ನನಗೆ ತಿಳುವಳಿಕೆ. ಆದ್ರೆ ನಾನ್ ದೇವ್ರ ಹತ್ರ ಏನ್ ಮಾಡಕ್ಕಾಗಲ್ಲ. ಡೈರೆಕ್ಟ್ ಆಗಿ ದೇವ್ರೇ ನನಗೆ ಒಂದು ಉತ್ತರ ಕೊಡಿ ಅಂತ ಏನ್ ಮಾಡಕ್ಕಾಗಲ್ಲ. ದಾವೀದ್ ಕೇಳಕ್ಕಾಗಲ್ಲ. ಅದಕ್ಕೆ ದಾವೀದ್ ಏನ್ ಮಾಡಿದ್ರು? ಅವ್ರ ಜೊತೆಲಿ 2 ಪ್ರವಾದಿಗಳನ್ನು ಇಟ್ಕೊಂಡ್ರು. ಒಬ್ರು ನಾತಾನು, ಇನ್ನೊಬ್ರು ಗಾದು. ಇದೇನಕ್ಕಿತ್ತು ಅವ್ರಿಗೆ? ಒಂದ್ ಜಾಗದಲ್ಲಿ ಯುದ್ಧಕ್ಕೆ ಹೋಗ್ಬೇಕಾ ಇಲ್ವಾ, ಗೆಲ್ತೀವ ಇಲ್ವಾ ಅಂತ ಯಾರು ಹೇಳ್ಬೇಕು? ಈ ಪ್ರವಾದಿಗಳು. ಹಾಗಾದ್ ಯಾಕೆ ದೇವ್ರ ಹತ್ರ ಕೇಳಿರ್ಬೋದಲ್ವಾ ದಾವೀದು? ದೇವ್ರೆ ನಾನು ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ದೇವ್ರು ಮಾತಾಡಲ್ಲ. ಆಗ ಯಾರ ಹತ್ರ ಕೇಳ್ಬೇಕು? ಈ ಪ್ರವಾದಿ ಹೋಗಿ ದೇವ್ರ ಹತ್ರ ಕೇಳ್ತಾರೆ, ದೇವ್ರೆ ದಾವೀದ್ ಯುದ್ಧಕ್ಕೆ ಹೋಗ್ಬೇಕಂತ ಹೇಳ್ತಿದ್ದಾರೆ, ಹೋಗ್ಬೇಕಾ ಬೇಡವಾ? ಯುದ್ಧ ಏನಾಗುತ್ತೆ? ಆಗ ದೇವ್ರು ಹೇಳ್ಬೇಕು, ಹೋಗು ಅಂತ ಹೇಳು, ಗೆಲ್ಲೋದು. ದೇವ್ರು ಇಲ್ಲ ಅಂತ ಹೇಳಿದ್ರೆ ಸೋತೋಗ್ಬಿಡ್ತಾರೆ. ಸೊ ಇದಕ್ಕೆ ಏನ್ ಬೇಕಾಗಿತ್ತು? 2 ಪ್ರವಾದಿಗಳು. ಯಾರು ಇಟ್ಕೊಂಡ್ರು? ದಾವೀದ್. ಈಗ ಗಾದ್ ಅಂತ ಇರೋರು ಸಾಲಮೋನ್ ಕಾಲಕ್ಕೂ ಬಂದ್ರು. ಅಲ್ಲಿ ತನಕ ಸುಳ್ಳು ಪ್ರವಾದನೆ ನಡೆಯೋಕೆ ಅರಸರುಗಳು ಬಿಟ್ಟಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸುಳ್ಳು ಪ್ರವಾದನೆ ಮಾಡೋಕೆ ದಾವೀದು ಬಿಟ್ಟಿಲ್ಲ, ಸಾಲಮೋನು ಬಿಟ್ಟಿಲ್ಲ. ಬಟ್ ಸಾಲಮೋನ್ ಮಕ್ಕಳು ಬಂದ್ರು ನೋಡಿ, ಅಲ್ಲಿಂದ ಏನಾಯ್ತು? ಈಗ ಅರಸರಿಗೆ ದೇವರ ಅಭಿಪ್ರಾಯ ಬೇಕಾಗಿಲ್ಲ, ಸ್ವಂತ ಅಭಿಪ್ರಾಯಗಳು ನನ್ನ ಮನ್ಸಲ್ಲಿ ಬಂತು, ನಾನ್ ಮಾಡ್ಬೇಕು. ಆಗ ಜೆರೋಬಾಮು ದೇವಾಲಯ ಕಟ್ಟುವಾಗ ಅಲ್ಲಿ ಸುಳ್ಳಾಗಿರೋದು, ಆಗ ಅಲ್ಲಿ ಪ್ರವಾದಿಗಳಿದ್ರು. ಸೊ ಆ ಪ್ರವಾದಿಗಳು ಅವ್ರಿಗೆ ಹೇಳಿದ್ರು ಮಾಡುವಂತ. ಆಗ ದೇವ್ರು ನಿಜವಾಗಿರೋ ಪ್ರವಾದಿನ ಕಳಿಸಿದ್ರು, ಹೋಗಿ ಹೇಳೋದು ಸುಳ್ಳು ಅಂತ. ಅಲ್ಲಿಂದ ಏನಾಯ್ತು? ಆಹಾಬ್ಗೆ ಪ್ರವಾದಿಗಳಿದ್ರು, ಸುಳ್ಳಲ್ಲಿ ನಡೆಸಿರೋರು.
ಸೊ ಎಲ್ಲ ಅರಸರುಗಳಿಗೆ ಏನಿತ್ತು, ಅವ್ರಿಷ್ಟ ದೇವ್ರ ಚಿತ್ತ ಅಂತ ಹೇಳುವ ಜನ ಬೇಕು. ಅದು ಸುಳ್ಳಾಗಿರುವ ಪ್ರವಾದಿಗಳು. ಸೊ ಸಾಲಮನ್ ಕಾಲ ತನಕ ಪಾಠ ಹೆಂಗಿತ್ತು, ನೀವು ಮಕ್ಕಳಾಗಿದ್ದೀರಾ, ನೀವು ಯೌವನಸ್ಥರಾಗ್ತೀರಾ, ಆಮೇಲೆ ನೀವು ಪ್ರಾಯಸ್ಥರಾಗ್ತೀರಾ, ಆಮೇಲೆ ನೀವು ಎಲ್ಲ ಹಿರಿಯರುಗಳಾಗ್ಬೇಕು. ಸೊ ರಿವರ್ಸ್ ಹಾಕಿ, ಈಗ ಮಕ್ಕಳಂತ ಹೇಳೋದೇನು, ಸಣ್ಣ ಸಣ್ಣ ನಿಜವಾಗಿರೋ ಮಕ್ಕಳು. ಇದು ಒಂದು. ಅವರಿಗೆ ನಾವು ಲಾಸ್ಟ್ ಟೈಮ್ ಹೇಳಿದೀವಿ, 12 ವಯಸ್ಸು ತನಕ ಮನೆಯಲ್ಲಿ ಏನ್ ಮಾಡ್ಬೇಕು, ತಂದೆ ತಾಯಿಗಳು ಸತ್ಯ ಹೇಳ್ಕೊಡ್ಬೇಕು. ಈಗ ಅವ್ರಿಗೆ, ಈಗ ತಂದೆ ತಾಯಿ ಅವ್ರಿಗೆ ಸತ್ಯ ಹೇಳ್ಕೊಡ್ಬೇಕು. ಫಸ್ಟ್ ತಂದೆ ತಾಯಿಗೆ ಏನಾಗಿರ್ಬೇಕು, ಸತ್ಯ ಗೊತ್ತಿರ್ಬೇಕು. ಸೊ ಸತ್ಯ ಗೊತ್ತಿರುವಾಗ ತಂದೆ ತಾಯಿಗೆ ಎಷ್ಟು ಸತ್ಯ ಗೊತ್ತು ಅಷ್ಟೇ ಮಕ್ಕಳಿಗೆ ಹೇಳ್ಕೊಡೋದು. ಆಮೇಲೆ ಮಗು ಬೆಳೆಯುವಾಗ ಯೌವನಸ್ಥನಾಗ್ತಾನೆ. ಈಗ ಅಮ್ಮ ಅಪ್ಪಗೇನಿಲ್ಲ, ಆಳವಾಗಿರೋ ಸತ್ಯಗಳು ಅವ್ರು ನಡೀತಾ ಇದಾರೆ ಸತ್ಯದಲ್ಲಿ, ಬಟ್ ಅದೇ ಸತ್ಯ ಮಗನಿಗೆ ಹೇಳ್ಕೊಡೋಕೆ ಆಗ್ತಾ ಇಲ್ಲ. ಕಾರಣ ಮಗನಿಗೇನು, ನಿಮ್ಗೆ ಗೊತ್ತಿಲ್ಲ, ನನಗೆ ಡೌಟ್ ಇದೆ, ಕೇಳೋ ಪ್ರಶ್ನೆಗಳಿಗೆ ಉತ್ತರ ಬರಲ್ಲ. ಆಗ ಏನ್ ಮಾಡ್ಬೇಕು, ಹೋಗಿ ನೀವು ಯಾರ ಹತ್ರ ಕಲಿಬೇಕು, ಯಾಜಕರು ಮತ್ತು ಲೇವಿಯರು, ಇದಿಬ್ರೇ ಸಿಸ್ಟಮೇ ಅವ್ರಿಗೆ ಇರೋದು, ಅವ್ರ ಹತ್ರ ಕಲಿಬೇಕು. ಆಗ ಕೆಲವ್ರು ಏನಾಗ್ತಾರೆ, ಯಾಜಕರು ಅವ್ರ ಹತ್ರ ಹೋಗಿ ಕಲಿಯಲ್ಲ. ಈಗ ಏನಾಗ್ತಾರೆ, ಅಮ್ಮ ಅಪ್ಪ ಹೇಳ್ಕೊಟ್ಟಿರೋ ಅದೇ ಸತ್ಯದಲ್ಲಿ ಅವ್ರಿಗೆ ವಯಸ್ಸು 20 ಆಗ್ತದೆ, ಬಟ್ ಸತ್ಯ ಎಷ್ಟು ಗೊತ್ತು, 12 ವಯಸ್ಸಲ್ಲಿ ಅಮ್ಮ ಅಪ್ಪ ಹೇಳ್ಕೊಟ್ಟಿರೋದು. ವಯಸ್ಸು 40 ಆಗ್ತದೆ, ಈಗ ಸತ್ಯ ಎಷ್ಟು ಗೊತ್ತು, ಅದೇ ಅಮ್ಮ ಅಪ್ಪ ಹೇಳ್ಕೊಟ್ಟಿರೋದು. ಹಾಗಾದ್ರೆ ಅವ್ರು ಮುದುಕರಾದ್ರೂ ದೇವರಿಗೆ ಸತ್ಯದಲ್ಲಿ ಎಷ್ಟು ಬೆಳೆದಿದ್ದಾರೆ, ಮಾಂಸದಲ್ಲಿ ಮುದುಕರಾಗ್ಬಿಟ್ರು, ಬಟ್ ಆತ್ಮಿಕ ರೀತಿಯಲ್ಲಿ ಸತ್ಯದಲ್ಲಿ ಎಷ್ಟು ಬೆಳೆದ್ರು, ಮಗು ಅಷ್ಟೇ ಬೆಳೆದಿದ್ದಾರೆ. ಸೊ ಇವತ್ತು ಏನಾಗಿದೆ, ಕೆಲವು ಕ್ರೈಸ್ತರು 25 ವರ್ಷ 45 ವರ್ಷ ಬೈಬಲ್ ಓದ್ತಾ ಇದ್ದಾರೆ, ಆಮೇಲೆ ಏನ್ ಹೇಳೋದು, ಇನ್ನೂ ಅರ್ಥ ಆಗ್ತಾ ಇಲ್ಲ ಬ್ರದರ್ ನನಗೆ. ಆಗ ಯಾಕೆ ಅರ್ಥ ಆಗ್ತಾ ಇಲ್ಲ, ಆಗ ಹೇಳೋದೇನು, ನಾವು ಓದಿಲ್ಲ ಅಂತ. ಇಲ್ಲ, ನೀವು ಓದ್ತಾ ಇದ್ದೀರಲ್ಲ, 25 ವರ್ಷ ಓದೋಗ ಏನಾಗಿರ್ಬೇಕು, ಅಟ್ಲೀಸ್ಟ್ ಆ 25 ವರ್ಷದ ಅನುಭವ ಬಂದಿರ್ಬೇಕಾ ಇಲ್ವೇ? ಹಾಗಾದ್ರೆ ಖಂಡಿತ ಏನಾಗ್ಬೇಕು, ಬೆಳವಣಿಗೆ ಬರಲೇಬೇಕು. ಯಾವ ಮಗುನು ಬೆಳೆಯದೆ ಮಗುವಾಗೆ ಇರೋಕೆ ಆಗಲ್ಲ ಮಾಂಸದಲ್ಲಿ. ಅದೇ ತರ ಏನಾಗ್ತಾ ಇರ್ಬೇಕು, ಇಲ್ಲೂ ಮಗು ಬೆಳೆದು ಒಂದು ಪುರುಷ ಆಗೋ ತರ, ಇಲ್ಲ ಒಂದು ಸ್ತ್ರೀ ಆಗೋ ತರ ಆತ್ಮಿಕ ರೀತಿನೂ ಏನಾಗ್ಬೇಕು, ಸತ್ಯದಲ್ಲಿನೂ ಅವ್ರ ಕಾಲ ಹೋಗ್ತಾ ಹೋಗ್ತಾ ಏನಾಗಿರ್ಬೇಕು, ಬೆಳೆದಿರ್ಬೇಕು. ಆಗ ಬೆಳೆದಿರೋ ಏನಾಗ್ತಾರೆ, ಯಾರ ಹತ್ರ ಕಲಿತಾರೆ, ಹೋಗಿ ಯಾಜಕರ ಹತ್ರ ಕಲಿತಾರೆ. ಈಗ ಅವ್ರು 12ರಿಂದ ನಿಮ್ಗೆ ಮದುವೆ ಆಗೋ ವಯಸ್ಸು ತನಕ ಏನ್ ಮಾಡ್ತಾರೆ, ನಿಮ್ಮನ್ನ ಟ್ರೈನ್ ಮಾಡ್ಬಿಡ್ತಾರೆ. ಈಗ ನೋಡಿ, ತುಂಬಾ ವಿಷಯಗಳು ನೋಡ್ಕೊಳ್ಳಿ. ನಮ್ ಕ್ರಿಶ್ಚಿಯನ್ಸ್ ಅಲ್ಲಿ ಮಾಡೋ ಒಂದು ಮಿಸ್ಟೇಕು ಏನ್ ಗೊತ್ತಾ, ಮದುವೆ ಟೈಮ್ಗೆ ಗಂಡನ್ಗೆ ಹೆಂಡತಿಗೆ ಉಪದೇಶ ಮಾಡೋಕೆ 1 hour ಅವತ್ತು ಪ್ರಸಂಗ ಮಾಡ್ತಾರೆ, ಎಲ್ಲ ಚರ್ಚಲ್ಲಿ ನಡೆಯೋದು. ಆ ಸಮಯದಲ್ಲಿ ಇವ್ರು ಸತ್ಯ ಕೇಳ್ತಾರ ಕೂತ್ಕೊಂಡು, ಅವ್ರ ಮೈಂಡಲ್ಲಿ ಏನಿರ್ತದೆ, ಯಾವಾಗ ಮದುವೆ ಮಾಡಿ ಮನೆಗೆ ಹೋಗೋಣ ಅಂತ ಇರ್ತದೆ. ಆ ಬಂದಿರೋರಿಗೆ ಯಾರಿಗೂ ಸತ್ಯ ಕೇಳೋಕ್ ಮನ್ಸಿರ್ತದೆ ಅವಾಗ. ಆಗ ಅಲ್ಲಿ ಪಾಸ್ಟ್ 1.5 hour ಯಾರಿಗೆ ಸತ್ಯ ಹೇಳ್ತಾ ಇರೋದು? ಹಾಗಾದ್ರೆ ಮದುವೆ ಏನು, ಅದು ಬೇಗ ಮುಗಿಸಿ ಕಳ್ಸಿರ್ಬೇಕಾಗಿರೋ ವಿಷಯ ಅದು. ಅಲ್ಲಿ 1.5 hour ಏನಕ್ಕೆ ಸತ್ಯ, ಬಂದವ್ರಿಗೂ ವೇಸ್ಟ್. ಅವ್ರು ನೋಡಿ ಎದ್ದು ನಡ್ಕೊಂಡಿರ್ತಾರೆ, ಅಲ್ಲಿ ಹೋಗ್ತಾ ಇರ್ತಾರೆ, ಇಲ್ಲಿ ಬರ್ತಾ ಇರ್ತಾರೆ, ಯಾರು ಕೂತ್ಕೊಂಡು ಕೇಳಿ ಭಕ್ತಿಯಲ್ಲಿ ಬರ್ತದೆ. ಕಾರಣ ಅಲ್ಲಿರೋ ಉದ್ದೇಶ ಏನು, ಮದುವೆ. ಅಲ್ಲಿ ಯಾರ್ಯಾರೋ ಬಂದಿರ್ತಾರೆ. ಆಗ ಜನ ನೋಡ್ಬಿಟ್ರೆ ಸತ್ಯ ಹೇಳ್ಬೇಕಾ? ಆಗ ಕೇಳೋರು ಕೇಳ್ತಾ ಇರೋದನ್ನ ಮೈಂಡಲ್ಲಿ ಇದೆಯಾ, ಏನಕ್ಕೆ ಸಮಯ ವೇಸ್ಟ್ ಮಾಡೋದು? ಸೊ ಹಾಗಾದ್ರೆ ನಿಜವಾಗಿ ಏನು, ಈ ಸಂದರ್ಭ ನಾವು ಉಪಯೋಗ ಮಾಡಲೇಬಾರದು. ಕಾರಣ ವಾಕ್ಯ ಹೇಳೋಕೆ ಅಂತ ನಾವು ಒಂದು ಸಂದರ್ಭ ರೆಡಿ ಮಾಡಿ ತಯಾರಾಗಿ ಬರ್ಬೇಕು. ಬೇರೆ ಯಾನೋ ವಿಷಯಕ್ಕೆ ನಾವು ತಯಾರಾಗಿ ಬಂದ್ಬಿಟ್ಟು ಅಲ್ಲಿ ಹೋಗಿ ಇದು ಮಾಡಿದ್ರೆ ಇದು ಕರೆಕ್ಟ್ ಆಗಲ್ಲ. ಕೇಳೋರಿಗೆ ಮನ್ಸು ಇಲ್ಲಿರಲ್ಲ, ಬೇರೆ ಕಡೆ ಇರ್ತದೆ. ಇವ್ರಿಗೆ ಚಾನ್ಸ್ ಸಿಕ್ತು ಅಂತ ಪ್ರಸಂಗ ಮಾಡಿದ್ರೆ 2 ಮ್ಯಾಚ್ ಆಗ್ಬೇಕಲ್ಲಪ್ಪ, ಭಕ್ತಿ ಬೆಳಿಬೇಕಲ್ಲ, ಅವ್ರು ಕೇಳ್ಬಿಟ್ಟು ಭಕ್ತರಾಗ್ಬೇಕಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೇಕು, ಮದುವೆ ಆಗೋಕ್ ಮುಂಚೆ ಇವರಿಬ್ಬರಿಗೆ ಕರೆದ್ಬಿಟ್ಟು 1 ತಿಂಗಳು 2 ತಿಂಗಳಿಂದ ಪಾಠ ಹೇಳ್ಬೇಕು. ಮದುವೆ ಆಗುವ ದಿನದಲ್ಲಿ ಎಲ್ಲ ಪಾಠ ಕೊಡೋದು 1.5 hour, ಅದು ಯಾರು ಕಿವಿಗೆ ಹಾಕಲ್ಲ. ಆಗ ಬುದ್ಧಿಯಿಂದ ನಡಿಬೇಕಾ ಬೇಕಾ? ಹಾಗಾದ್ರೆ ಏನು, ಮಕ್ಕಳಾಗಿರೋ ಈ ಕೆಲಸ ಮಾಡೋದು. ಮಕ್ಕಳಾಗಿರೋರು ಸ್ವಲ್ಪ ಬೆಳೆದಿರೋ ಯೋಚನೆ ಮಾಡ್ತಾರೆ, ಇದೆಲ್ಲ ನಾವು ಮಾಡಬಾರ್ದಪ್ಪ, ಮದುವೆ ಎಲ್ಲ ಬೇಗ ಮುಗಿಸ್ಕೊಂಡು ಹೋಗ್ಬೇಕು. 20 ನಿಮಿಷ ಅರ್ಧ hour ಅಷ್ಟೇ. ಅದು ಏನಕ್ಕೆ 1.5 hour 2 hour ಮಾಡ್ತಾರೆ ಗೊತ್ತಿಲ್ಲ. ಅವತ್ತು ಹಾಡೆಲ್ಲ ಹಾಡ್ತಾರೆ. ಆ ಹಾಡು ಎಂಟರ್ಟೈನ್ಮೆಂಟು, ಆ ಹಾಡು ಭಕ್ತಿ ಅಲ್ಲ ಅದು. ಸೊ ಅದಕ್ಕೆ ನಮ್ಗೆ ಗೊತ್ತಿರಬೇಕು ಯಾವ ಸಂದರ್ಭದಲ್ಲಿ ಹೆಂಗ್ ನಡಿಬೇಕಂತ. ಅದೇ ಒಳ್ಳೆ ಒಳ್ಳೆ ಪ್ರವಾದಿಗಳು ಕರೆಕ್ಟಾಗಿ ಹೇಳ್ಕೊಡ್ತಾರೆ, ದೇವ್ರ ವಚನ ಹೇಳೋರು ಎಲ್ಲಿ ಹೆಂಗಿರ್ಬೇಕಂತ ನಾವು. ಸೊ ಏನಾಯ್ತು, ಈಗ ಕೆಲವರು 20 ವರ್ಷ ಆದ್ರೂ ಮಕ್ಕಳ ತರ ಇರ್ಬೋದು. ಇನ್ನು ಕೆಲವರು ಏನಾಗ್ತಾರೆ, ಯಾಜಕನ ಹತ್ರ ಹೋಗಿ ಸ್ವಲ್ಪ ಸತ್ಯ ಕಲಿತಾರೆ, ಬೆಳೆದು ಬಿಡ್ತಾರೆ.
ಆಮೇಲೆ ಆಳವಾಗಿ ಹೋಗಲ್ಲ. ಯಾಕೆ ಹೇಳಿ? ಯಾವಾಗ ನಾವು ತುಂಬಾ ಸತ್ಯದಲ್ಲಿ ಇಳಿತೀವಿ ನೋಡಿ, ಆಗ ಸತ್ಯ ಸ್ವಲ್ಪ ಕಹಿಯಾಗಿರ್ತದೆ, ಸಿಹಿ ಆಗಲ್ಲ. ಹೌದಾ? ಅನುಭವ ನೋಡಿದ್ರೆ ಕಾರಣ ಏನದು ಕಹಿ ಸಿಹಿ? ನಮ್ಗೆ ಇಷ್ಟ ಆಗಿರೋದು ಏನ್ ಸಿಕ್ಕಿದ್ರು ಸಿಹಿ, ನಮ್ಗೆ ಇಷ್ಟ ಆಗಿರೋ ವಿಷಯ ಸತ್ಯದಲ್ಲಿ ಬಂತು ಕಹಿ, ಚೆನ್ನಾಗಿಲ್ಲ, ಇಷ್ಟ ಅಲ್ಲ, ಇದೆಲ್ಲ ಹೇಳಿದ್ರು ದೇವ್ರು, ಅದು ನನಗೆ ಕಹಿ ಆಗ್ತಾ ಇರೋದಕ್ಕೆ. ಯಾಕೆ ಬೆಳೆದಿಲ್ಲ? ಕಹಿ ಅಂತ ತಿನ್ನೋಕೆ ಬರೀ ಸಿಹಿ ಬೇಕು ನಮ್ಗೆ, ಮನ್ಸಿಗೆ ಇಷ್ಟ ಆಗಿರೋದು ಬೇಕು. ಸೊ ಕೆಲವು ಯೌವನಸ್ಥರು ಏನ್ ಮಾಡ್ತಾರೆ, ಕಾರಣ ಅವ್ರಿಗೆ ಗೊತ್ತಲ್ಲ ಒಂದು ರೂಲ್ ರೆಗ್ಯುಲೇಷನ್ ಇದೆ, ಸಭೆಯಲ್ಲಿ ಮದುವೆ ಮಾಡಿಸ್ಕೊಡಲ್ಲ, ಅದಕ್ಕೆ ಸತ್ಯದಲ್ಲಿ ಇದ್ದರೆ ಮಾತ್ರ ಮದುವೆ ಮಾಡ್ಕೊಡೋದು. ಮದುವೆ ಮಾಡಿದ್ಮೇಲೆ ಏನಾಗ್ತಾರೆ, ಎಲ್ಲೋ ಇರ್ತಾರೆ, ಬರಲ್ಲ ಆಮೇಲೆ. ಯಾಕೆ? ಮದುವೆ ಆಯ್ತಲ್ಲ. ಸಭೆದ ಏನ್ ಬೇಕು? ಮದುವೆ ಸಾವು, ಸಾವುಗೆ ಬರ್ಬೇಕು, ಮದುವೆಗೆ ಬರ್ಬೇಕು, ಇದು ನಡ್ಸ್ಕೊಡೋ ಸಭೆ ಅವರು. ಅದಕ್ಕೆ ಏನಾಗ್ಬೇಕು? ಭಕ್ತರಾಗಿ ಏನಕ್ಕೆ ಇರಬೇಕು? ಇದು ಇಲ್ಲ ಆದ್ರೆ ನಮ್ಗೆ ಮದುವೆ ಮಾಡ್ಕೊಡಲ್ಲ ಅವರು. ನೋಡಿದ್ರೆ ಅದಕ್ಕೆ ಕೆಲವು ಯೌವನಸ್ಥರಾಗಿರ್ತಾರೆ, ನಮ್ಮ ಮನ್ಸಲ್ಲಿ ಇರೋದು ಆಗೋ ತನಕ ಸಭೆಗೆ ಹೋಗ್ಬೇಕು, ಆಮೇಲೆ ಗಾಯಬ್, ಇರಲ್ಲ, ಬರಲ್ಲ. ಆಮೇಲೆ ಹೋಗಿ ಕರಿಬೇಕು, ಹಿಂದಿಂದ ಹೋಗಿ ಯಾಕೆ ಬರ್ತಾ ಇಲ್ಲ ಕರಿಬೇಕು, ಕರಿತಾನೆ ಇರ್ಬೇಕು. ಯಾಕಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ನಮ್ಗೆ ಮಾತ್ರ ಅರ್ಧ ಇಂಟ್ರೆಸ್ಟ್ ಇದೆ ಕರ್ಕೊಂಡ್ ಬರೋಕ್ಕೆ. ಅದೇನಕ್ಕೆ? ಸಿಸ್ಟಮ್ ಆಗಿ ಏನಾಗ್ತಾ ಇಲ್ಲ, ಬೆಳೀತಾ ಇಲ್ಲ. ಕಾರಣ ಕರೆಕ್ಟಾಗಿ ಬೆಳೆಯೋ ಯೌವನಸ್ಥನು ಏನಾಗ್ತಾನೆ, ನೆಕ್ಸ್ಟ್ ಸ್ಟೇಜಿಗೆ ಹೋಗ್ತಾನೆ. ಪ್ರಾಯಸ್ಥನು ಹೋಗಿ ಏನಾಗ್ಬೇಕು, ಕಹಿಯಾಗಿ ನನಗಿದ್ರು ಯಾಜಕನು ಮತ್ತು ಲೇವಿಯರು ಹೇಳ್ಕೊಡುವಾಗ ಏನಾಗ್ಬೇಕು, ಅದು ಸಿಹಿ ಅಂತ ನಾವೇನ್ ಮಾಡ್ಬೇಕು, ಈ ದೇವ್ರು ಹೇಳಿರೋದು ನನ್ನ ಒಳ್ಳೇದಕ್ಕೆ ಅಂತ ಸ್ವೀಕಾರ ಮಾಡ್ಕೊಂಡು ನಾವು ನಡಿಬೇಕು. ಆಗೇನಾಗ್ತದೆ, ಕಹಿನೂ ನಮ್ಗೆ ಸಿಹಿ ಹಾಗಾದ್ರೆ ನಮಗೆ ವಿರೋಧವಾಗಿ ಇದ್ರು ನಾವು ದೇವ್ರ ಚಿತ್ತ ಸ್ವೀಕಾರ ಮಾಡ್ಬೇಕು. ನಮ್ಮ ಯಶೋ ಕರ್ತನ ನೋಡಿ, ಅವ್ರ ಮನ್ಸಲ್ಲಿ ಏನಿಲ್ಲ, ನಿಜವಾಗಿ ಆವತ್ತು ಸಾಯ್ಬೇಕಂತ ಇಲ್ಲ. ಏನಂತ ಹೇಳಿ ಹೋಗಿ ಕರ್ತನ ಹತ್ರ ಕೇಳಿದ್ರು, ದೇವ್ರ ಹತ್ರ, ತಂದೆ ಆದಷ್ಟು ಇದನ್ನ ಇವತ್ತು ತೆಗೆದು ಬಿಡಿ, ಇದು ನನ್ನ ಚಿತ್ತ, ನನ್ನ ಇಷ್ಟ, ತೆಗೆದು ಬಿಡಿ ಅಂತ 3 ಸಲ ಹೋಗಿ ಪ್ರಾರ್ಥನೆ ಮಾಡಿದ್ದಾರೆ. ಆದ್ರೆ ನನ್ನ ಇಷ್ಟ ಅಲ್ಲ, ನಿನ್ನ ಇಷ್ಟನೇನಾಗ್ಲಿ. ಹಾಗಾದ್ರೆ ನನ್ನ ಪ್ರಕಾರ ನನಗೆ ಅದು ಕಷ್ಟ ಇವತ್ತು ಸಾಯೋದು. ಬಟ್ ನಿಮಗೆ ಅದು ಇಷ್ಟ ಆಗ್ಬಿಟ್ರೆ ಅದು ನನಗೆ ಕಹಿ. ಬಟ್ ನಿಮಗೆ ಅದೇ ಇಷ್ಟ ಅಂದ್ರೆ ಆ ಕಹಿನೂ ಏನ್ ಮಾಡ್ತೀನಿ ನಾನು ಇವತ್ತೇ ಸಿಹಿ ಅಂತ ಸ್ವೀಕಾರ ಮಾಡ್ಕೊಳ್ತೀನಿ. ನೋಡಿದ್ರೆ ಹಾಗಾದ್ರೆ ಕರ್ತನ ಲೈಫಲ್ಲಿ ಏನಿದೆ, ಬೇಡ ಅಂತ ಹೇಳಿದ್ರೆ 3 ಸಲ, ದೇವ್ರೆ ಈ ಪಾತ್ರೆ ನನ್ನಿಂದ ತೆಗೆದು ಬಿಡಿ. ಹಾಗಾದ್ರೆ ಏನು, ಅದೇನು ಇವತ್ತೊಂದು ಏನ್ ಆಗ್ತಾ ಇದೆ ನನಗೆ, ಅವತ್ತು ರಾತ್ರಿ ಹಿಡ್ಕೊಂಡು ಹೋಗ್ತಾರೆ. ಅದ್ ಹತ್ರ ಬರೋವಾಗ ಏನಾಯ್ತು, ಕರ್ತನಿಗೂ ಸ್ವಲ್ಪ ಏನೋ ಕಾರಣಗಳಿದೆ ಅವ್ರಿಗೆ, ದೇವ್ರ ಹತ್ರ ಹೇಳ್ತಿದ್ದಾರೆ. ಅದೆಲ್ಲ ಇನ್ನೂ ಬೇರೆ ಬೇರೆ ಪಾಠ ಮಾಡ್ತೀವಿ ನಾವು. ಒಂದೊಂದು ಲೈನ್ಗೂ ಮೀನಿಂಗ್ ಇದೆ. ಅವ್ರು ಏನಕ್ಕೆ ಹತ್ರ ಹೇಳಿದ್ರು, 3 ಸಲ ಹೇಳಿದ್ರು, ಆಮೇಲೆ 4ನೇ ಸಲ ಹೋಗಿಲ್ಲ. ಸೊ 1 ಸಲ ಹೋಗೋ ಉತ್ತರ ಬಂದಿಲ್ಲ, 2ನೇ ಸಲ ಹೋದ್ರು, 2ನೇ ಸಲ ಓದಿ ಉತ್ತರ ಬಂದಿಲ್ಲ, 3ನೇ ಸಲ ಹೋದ್ರು, 3ನೇ ಸಲವಾಗ ಉತ್ತರ ಬಂದಿಲ್ಲ ಅಂದ್ರೆ ಏನ್ ಮಾಡಿರ್ತಾರೆ, 4 ಹೋಗಿರ್ತಾರೆ ಇಲ್ಲ. ಆಗ 4 ಹೋಗಿಲ್ಲ ಅಂದ್ರೆ ಏನಾಯ್ತು, ಉತ್ತರ ಬಂದು ಏನಂತ, ತೆಗಿತಾ ಇಲ್ಲ, ಇದೇ ಇವತ್ತು ನೀನ್ ಕುಡಿಲೇಬೇಕಿದು, ಇದು ನೀನ್ ಕೊಟ್ಟಿದ್ದೀನಿ, ಅದು ಕಹಿನೋ ಸಿಹಿನೋ ಇವತ್ತೇ ನೀನು ಕುಡಿಬೇಕು ಮಗ. ಅದಕ್ಕೆ 4ನೇ ಸಗಿ ಹೋಗಿಲ್ಲ. ಅರ್ಥ ಏನೋ, ನಿಂದೇ ಸ್ವೀಕಾರ ಮಾಡ್ಕೊಂಡಿದ್ದೀನಿ, ನಾನು ಕುಡಿತೀನಿ. ಹಂಗಾದ್ರೆ ಏನು, ಯೌವನಸ್ಥರಿಂದ ನೆಕ್ಸ್ಟ್ ಲೈಫ್ ಬರ್ತದೆ. ಯೌವನಸ್ಥಂದ್ರೆ ಮದುವೆ ಆಗಿ ಸುಖವಾಗಿರೋ ಒಂದು ಕಾಲ ಅಲ್ವಾ. ಆಗ ಏನಾಗಲ್ಲ ನಮ್ಗೆ ಬೆಳೆಯೋಕೆ, ದೇವರಲ್ಲಿ ಬೆಳೆಯೋಕೆ ಇಷ್ಟ ಆಗಲ್ಲ. ಕೆಲವ್ರು ಏನ್ ಮಾಡ್ತಾರೆ, ಬೇಡ ಅಂತ ಹೋಗ್ಬಿಡ್ತಾರೆ. ಇದು ಆತ್ಮಿಕ ಜೀವನವೂ ಆಗ್ತದೆ. ಬಟ್ ಕೆಲವ್ರು ಏನಾಗ್ತಾರೆ, ಇಲ್ಲ ನಾನು ನೆಕ್ಸ್ಟ್ ಸ್ಟೇಜ್ಗೆ ಹೋಗ್ಲೇಬೇಕಂತ ಬರ್ತಾರೆ ಮುಂದಕ್ಕೆ. ಇದು ಸಾಲಮನ್ ಹೇಳುವಾಗ ಎಲ್ಲ ಒಳ್ಳೆ ಪ್ರವಾದಿಗಳು. ಅವಾಗ ಪ್ರವಾದಿಗಳು ಇಸ್ರೇಲ್ ಜನಕ್ಕೆ ಹೇಳ್ತಾ ಇರ್ಲಿಲ್ಲ, ಪ್ರವಾದಿಗಳು ಬರೀ ಅರಸರುಗಳು ಹೇಳ್ತಾ ಇದ್ರು. ಇಸ್ರೇಲ್ ಜನಕ್ಕೆ ಹೇಳ್ತಾ ಇರೋದು ಯಾಜಕರು ಮತ್ತು ಲೇವಿಯರುಗಳು. ಸೊ ಪಕ್ಕ ಸತ್ಯತೆ ಸ್ಟೇಜ್ಗಳು ಕರೆಕ್ಟಾಗಿ ಬೆಳೀತಾ ಇತ್ತು. ನೆಕ್ಸ್ಟ್ ಏನ್ ಬಂತು, ನೀವು ಹಿರಿಯರಾಗ್ಬೇಕು. ಯಾಕೆ, ನಿಮ್ಮಂತ ಹಿರಿಯರು ಇಲ್ಲಾದ್ರೆ ಚಿಕ್ಕ ಮಕ್ಳಿಗೆ ಯಾರು ಹೇಳ್ಕೊಡೋದು, ನಿಮ್ಮಂತ ಹಿರಿಯರು ಇಲ್ಲಾದ್ರೆ ಯೌವನಸ್ಥರಿಗೆ ಯಾರು ಹೇಳ್ಕೊಡೋದು, ನಿಮ್ಮಂತ ಹಿರಿಯರು ಇಲ್ಲಾದ್ರೆ ಪ್ರಾಯಸ್ಥರಿಗೆ ಯಾರು ಹೇಳ್ಕೊಡೋದು. ಹಾಗೆ 3 ಜನಕ್ಕೆ ಹೇಳೋಕೆ ಯಾರು ಇರ್ಬೇಕು ಅಲ್ಲಿ, 4ನೇ ಒಂದು ಹಂತದಲ್ಲಿರೋರು, 4ನೇ ಲೆವೆಲ್ ಅಲ್ಲಿರುವ ಒಳ್ಳೆ ರೀತಿಯಲ್ಲಿ ಸತ್ಯ ಗೊತ್ತಿರೋ, ಧರ್ಮಶಾಸ್ತ್ರ ಗೊತ್ತಿರೋ ಯಾರು ಇರ್ಬೇಕು, ದೇವಚಿತ್ತ ತಿಳಿದಿರೋರು ಇರ್ಲೇಬೇಕಾ ಇಲ್ವ 4ನೇ ಲೆವೆಲ್ ಅಲ್ಲಿ. ಸೊ ಹಾಗಾದ್ರೆ ಇಸ್ರೇಲ್ ಯಾರಿದ್ರು, 4ನೇ ಲೆವೆಲ್ ಅಲ್ಲಿ ಇರೋರು ಇದ್ರು, ಕರೆಕ್ಟ್. ಬಟ್ ಏನಾಯ್ತು, ಬರ್ತಾ ಬರ್ತಾ ಪ್ರವಾದಿಗಳು ಸುಳ್ಳಾಗ್ಬಿಟ್ರು. ಈಗ ಇಸ್ರೇಲ್ ಒಳಗೆ ಏನ್ ಬಂತು, ಒಂದ್ ಕಡೆ ಪ್ರವಾದಿಗಳು ಸುಳ್ಳು ಹೇಳ್ತಿದ್ದಾರೆ, ಇನ್ನೊಂದ್ ಕಡೆ ಯಾಜಕರು ಲೇವಿಯರಿಗೂ ಸತ್ಯ ಹೇಳ್ತಿದ್ದಾರೆ. ಕೊನೆಗೆ ಏನಾಯ್ತು, ಈಗ ಯಾರು ಅರಸರ ಜೊತೆಲಿ ನಿಂತ್ಕೊಡ್ಲ ನೋಡಿ, ಅವ್ರಿಗೇನ್ ಸಿಗ್ತದೆ, ಅರಸರಿಂದ ಬಹುಮಾನ ಸಿಗ್ತದೆ. ಆಗ ಏನಾಯ್ತು, ಇಲ್ಲಿ ಸ್ವಲ್ಪ ಜನ ಯಾಜಕರು ಮತ್ತು ಇದ್ರು ಸುಳ್ಳು ಪ್ರವಾದಿ ಜೊತೆಯಲ್ಲಿ ಸೇರಿರ್ಬೇಕಾ ಇಲ್ವೇ, ಸೇರಿರ್ಬೇಕು. ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡಿದ್ರು, ಸೇರ್ಕೊಂಡು ನೋಡಿ, ಸತ್ಯದಲ್ಲಿ ನಡೆದ್ರೆ ಅರಸ ಅಂದ ಏನೂ ಬರಲ್ಲ. ಅರಸನ ಪ್ರವಾದಿ ಕೇಳಿದ್ರೆ
ಅರಸ ಹೋಗಿ ಅರಸನ್ಗೆ, ಪ್ರವಾದಿ ಹೋಗಿ ಅರಸನ್ಗೆ ಹೇಳ್ತಾರೆ, ಸರ್ ಇಂಥ ಯಾಜಕರು ನಮ್ಮ ಹತ್ರ ಇದ್ದಾರೆ, ಇಂಥ ಲೇವರು ನಮ್ಮ ಹತ್ರ ಇಲ್ಲ. ಆಗ ಏನಾಗ್ತದೆ ನೆಕ್ಸ್ಟ್, ಅರಸ ತೀರ್ಮಾನ ಮಾಡ್ತಾರೆ ದೇವಾಲಯದಲ್ಲಿ ಯಾರು ಸೇವೆ ಮಾಡಬೇಕು, ಯಾರು ಮಾಡಬಾರ್ದು. ಸೊ ಸತ್ಯದಲ್ಲಿರುವ ಯಾಜಕರು ದೇಶದಿಂದ ಹೊರಗೆ ಆಗ್ಬಿಡ್ತು. ಇದೆಲ್ಲ ನಾವು ಇನ್ನೂ ಬರ್ತದೆ ನಮ್ಗೆ ಪಾಠಗಳು ಇನ್ನು ಮುಂದೆ, ಇಲ್ಲಿ ಡೀಟೇಲ್ ಮಾಡೋದು ಫುಲ್ ವಾಕ್ಯ ಸಮೇತ ಆಚೆ ಮಾಡ್ಬಿಟ್ರು. ಊರ್ ಬಿಟ್ಟು ಅನಾಥೋತ್ ಅಂತ ಜಾಗದಲ್ಲಿ ಕಳಿಸ್ಬಿಟ್ರು. ಮಿಕ್ಕಿದವರು ಹಂಗೆ ದೇವಾಲಯದ ಒಳಗೆ ಏನ್ ಬಂತು, ಕಾಲ ಹೋಗ್ತಾ ಹೋಗ್ತಾ ಸುಳ್ಳು ಜಾಸ್ತಿ ಆಯ್ತು. ಆಮೇಲೆ ಪ್ರವಾದಿಗಳು ಸುಳ್ಳು ಜಾಸ್ತಿ ಆಯ್ತು. ಆಗ ಅರಸರಿಗೆ ಬೇಕಾಗಿರೋ ಪ್ರವಾದಿಗಳು ಯಾರು? ಆಹಾಬ್ ಹತ್ರ ಇದ್ರು, ಎಲ್ಲ ಅರಸರ ಹತ್ರ ಸುಳ್ಳು, ನಮ್ ಇಸ್ರೇಲ್ ಜನ ಹತ್ರ ಇದ್ರು, ಯೂದ ಗೋತ್ರದಲ್ಲಿ ಸುಳ್ಳವರು ಇದ್ರು. ಈ ತರ ಸುಳ್ಳು ಪ್ರವಾದಿ, ನಿಜವಾಗಿರೋ ಪ್ರವಾದಿ ಬರುವಾಗ ಒಂದು ವಾಕ್ಯ ಮಾತ್ರ ಏನ್ ಮಾಡೋಣ, ಓದ್ಬಿಡೋಣಲ್ಲ. ಯೆರೆಮೀಯ, ಅದೊಂದು ಸ್ವಲ್ಪ ಮನಸ್ಸು ಸಾಂತ್ವನಾಗಿ, ನಾನು ಹೇಳಿರೋದು ಏನು ಇಷ್ಟು ದೊಡ್ಡ ವಿಷಯ ಹೇಳ್ಬಿಟ್ಟಲ್ಲ, ಅದಕ್ಕೆ ವಾಕ್ಯ ಕೊಟ್ಟಿಲ್ಲ ಅಂದ್ರೆ ಹೆಂಗೆ? ಯೆರೆಮೀಯ 8:8 ಓದಿ. ಈಗ ಯೆರೆಮೀಯ ಒಂದು ಪ್ರವಾದಿ, ಅರ್ಥ ಮಾಡ್ಕೊಳ್ಳಿ. ನಾವು ಜ್ಞಾನಿಗಳು, ಯೆಹೋವ ದೇವರ ನಿಯಮವು ನಮ್ಮ ಸಂಗಡ ಇದೆ. ನೋಡಿ ಯಾರು ಹೇಳ್ತಿದ್ದಾರೆ? ಇದು ಯಾರು? ಯೆರೆಮೀಯ ಅಂತ ನಿಜವಾಗಿರೋ ಪ್ರವಾದಿ, ದೇವ್ರು ಕಳಿಸಿರೋದು. ಬಟ್ ಯೆರೆಮೀಯ ಅರಸರ ಮುಂದೆ ನಿಂತ್ಕೊಂಡು ಹೇಳ್ತಿದ್ದಾರೆ, ನಿಮ್ಮ ಜನದಲ್ಲಿ ಜ್ಞಾನಿಗಳಿದ್ದಾರೆ, ಶಾಸ್ತ್ರಿಗಳಿದ್ದಾರೆ, ಅವ್ರು ಹೇಳ್ತಿದ್ದಾರೆ ಅವ್ರು ಸತ್ಯದಲ್ಲಿದ್ದಾರೆ ಅಂತ. ಯೆರೆಮೀಯ ಸುಳ್ಳಲ್ಲಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಬಟ್ ಯೆರೆಮೀಯ ಹೇಳ್ತಾ ಇರೋದು, ನಾನ್ ಸತ್ಯದಲ್ಲಿದ್ದೀನಿ, ನೀವೆಲ್ಲ ಸುಳ್ಳಲ್ಲಿದ್ದೀರಂತ. ನೆಕ್ಸ್ಟ್, ದೇವರ ನಿಯಮವು ನಮ್ಮ ಸಂಗಡ ಇದೆ ಎಂದು ನೀವು ಹೇಳುವುದು ಹೇಗೆ? ಅದ್ ಹೆಂಗ್ ನೀವು ಹೇಳ್ತಾ ಇದ್ದೀರಾ ಧರ್ಮಶಾಸ್ತ್ರ ನಿಮ್ಮ ಹತ್ರ ಇದೆಯಾ ಅಂತ? ಹಾಗಾದ್ರೆ ಯೆರೆಮೀಯ ಗೊತ್ತು ಧರ್ಮಶಾಸ್ತ್ರ ಹತ್ರ ಇಲ್ಲ. ಬಟ್ ಅವ್ರು ಧರ್ಮಶಾಸ್ತ್ರದಲ್ಲಿ ಏನ್ ಮಾಡಿದ್ದಾರೆ? ಸುಳ್ಳನ್ ಮಾಡಿದಾರೆ ಇಲ್ವೇ? ಸೊ ಇದು ಹೆಂಗಾಯ್ತು ಡೀಟೇಲ್ ನಾವು ಬೇರೊಂದು ಪಾಠದಲ್ಲಿ ನೋಡ್ತೀವಿ. ಹೆಂಗಾಯ್ತು, ಯೆರೆಮೀಯಗೆ ಹೆಂಗ್ ಗೊತ್ತು ಅವ್ರು ಸುಳ್ಳು ಹೇಳ್ತಿದಾರಂತ? ಅಲ್ಲಿ ಹೇಳ್ತಿದಾರೆ ನೆಕ್ಸ್ಟ್, ಇಗೋ ನಿಶ್ಚಯವಾಗಿ ಆತನು ಅದನ್ನು ವ್ಯರ್ಥವಾಗಿ ಮಾಡಿದ್ದಾನೆ, ನಿಯಮಶಾಸ್ತ್ರಗಳ ಲೇಖನಿಯು ಮೋಸಕರವಾಗಿದೆ. ನೋಡ್ದ, ನಿಮ್ಮ ಹತ್ರ ಇರೋದಲ್ಲ, ಯಾರು ಮೋಸವಾಗಿದೆ, ಯಾರು ಮಾಡಿರೋದು ಅದು? ನೋಡಿ ನೆಕ್ಸ್ಟ್, ಜ್ಞಾನಿಗಳು ನಾಚಿಕೊಂಡಿದ್ದಾರೆ, ದಿಗಿಲು ಪಟ್ಟು ಸಿಕ್ಕಿಕೊಂಡಿದ್ದಾರೆ, ಇಗೋ ಯೆಹೋವ ದೇವರ ವಾಕ್ಯವನ್ನು ನಿರಾಕರಿಸಿದ್ದಾರೆ. ನೋಡ್ದ, ಯಾರು ನಿಮ್ಮಲ್ಲಿರೋರು ನಿಜವಾಗಿರೋ ಯೆಹೋವ ಮಾತಲ್ಲ ಏನಾಗಿದೆ? ಸುಳ್ಳು ಮಾಡಿದೀರ ನೀವು. ಯಾರು ಮಾಡಿರೋದು? ಸೊ ನಿಮ್ಮಲ್ಲಿರುವ ಶಾಸ್ತ್ರಿಗಳು, ನಿಮ್ಮಲ್ಲಿರುವ ಯಾಜಕರು, ನಿಮ್ಮಲ್ಲಿರುವ ಲೇವಿಯರುಗಳು, ನಿಮ್ಮಲ್ಲಿರುವ ಪ್ರವಾದಿಗಳು ಎಲ್ಲ ಸೇರಿ ದೇವರ ಮಾತನ್ನು ಸುಳ್ಳಾಗಿ ಹೇಳಿ ಏನ್ ಮಾಡ್ತೀರಾ? ಎಲ್ಲರಿಗೂ ಹೇಳ್ತಾ ಇದ್ದೀರಂತ ಯೆರೆಮೀಯ ಹೇಳ್ತಿದ್ದಾರೆ. ಈಗ ಹಾಗಾದ್ರೆ ಒಂದು ಕಾಲ ಏನ್ ಬಂತು ಇಸ್ರೇಲ್ ಒಳಗೆ, ದೇವರು ಕೊಟ್ಟಿರೋ ಕ್ರಮ ಎಲ್ಲ ಬಿಟ್ಟು ಅರಸರುಗಳು ತಪ್ಪು ಮಾಡಿದ್ದಕ್ಕೆ ಮತ್ತು ಅರಸರುಗಳು ಜನನು ತಪ್ಪಲ್ಲಿ ನಡೆಸೋದಕ್ಕೆ ಏನ್ ಮಾಡಿದ್ರು? ಒಂದು ಹೊಸ ಸಿಸ್ಟಮ್ ಮಾಡ್ಕೊಂಡ್ರೆ. ಈಗ ಅಲ್ಲಿ ಒಂಥರ ಸತ್ಯ ಹೇಳ್ತಿದ್ದಾರೆ. ಆಗ ಏನಾಯ್ತು? ಯೆಶಾಯನು ಆತರ ಒಂದು ಪ್ರವಾದಿ. ಈಗ ಯೆಶಾಯ ಆತರ ಪ್ರವಾದಿ ಇರುವಾಗ ಯೆಶಾಯದು ಲೈಫ್ ಎಲ್ಲಿ ಸ್ಟಾರ್ಟ್ ಆಯ್ತು? ಈಗ ಯೆಶಾಯ ಒಂದು ಪ್ರವಾದಿ, ನಾವು ನೋಡ್ತಾರೆ ಯೆಶಾಯ ಎಲ್ಲ ಬರ್ದಿರೋದು ಏನಂತ. ಈಗ ಸಾಲಮನ್ ನಾವು ನೋಡಿದೀವಿ ಏನು, ಈ ಲೆವೆಲ್ಗಳು. ಬಟ್ ಯೆಶಾಯ ಬರುವಾಗ ಏನಾಯ್ತು? ಈ ಲೆವೆಲ್ ಸುಳ್ಳಾಯ್ತು ಅಂತ ನೋಡಿದೀವಿ. ಈಗ ಆಗ ಯೆಶಾಯ ಏನಂತ ಹೇಳ್ತಿದ್ದಾರೆ? ನೀವು ಎಲ್ಲ ಬಿಟ್ಬಿಟ್ಟು ಏನಾಗ್ಬೇಕು? ದೇವ್ರ ಹತ್ರನೇ ಡೈರೆಕ್ಟ್ ಆಗಿ ಕಲೀರಿ. ಅರ್ಥ ಆಯ್ತಾ? ಇದು ಯಾರಿಗೆ ಹೇಳ್ತಾ ಇರೋದು ಯೆಶಾಯ ಅಂತ ನೋಡ್ಬೇಕೀಗ. ಸೊ ಈಗ ಯೆಶಾಯದು ಪ್ರವಾದನೆ ಎಲ್ಲಿ ಸ್ಟಾರ್ಟ್ ಆಯ್ತು? ಸೊ 1ನೇ ಅಧ್ಯಾಯ ಅಂತ ನಾವು ಹೇಳ್ತೀವಿ ಅಲ್ವಾ? ಸ್ವಲ್ಪ 1ನೇ ಅಧ್ಯಾಯ ಓದ್ ನೋಡಿ. 1ನೇ ಅಧ್ಯಾಯ 1ನೇ ವಾಕ್ಯ. ಯಹೂದ ದೇಶದ ಅರಸನಾಗಿದ್ದ ಉಜ್ಜಿಯ, ಯೋತಾಮ, ಅಹಾಜ, ಹಿಜ್ಕಿಯ ಇವರ ಕಾಲದಲ್ಲಿ ಯಹೂದ ಮತ್ತು ಯೆರೂಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯೆಶಾಯನಿಗೆ ಆದ ದರ್ಶನವು. ನೋಡಿ ಏನಂತ ಬರೀತಾ ಇದ್ದಾರೆ? ಆಮೋಸನ ಮಗನಾಗಿರುವ ಯೆಶಾಯ. ಈ ಭಾಗ ಯೆಶಾಯ ಹೇಳಿದ್ರ ಇಲ್ಲ ಯೆಶಾಯನು ಬಗ್ಗೆ ಬೇರೆ ಅವರು ಬರ್ದಿರೋದ? ಯೆಶಾಯನ ಬಗ್ಗೆ ಖಂಡಿತ ಯೆಶಾಯ ಬರ್ದಿದ್ರೆ ಏನಂತ ಬರ್ದಿರ್ಬೇಕು? ಇಂಥವ್ರ ಮಗನಾಗಿರುವ ನಾನ್ ಬರಿತಾ ಇದ್ದೇನೆ. ಹಂಗಾದ್ರೆ ಏನು? 1ನೇ ಅಧ್ಯಾಯದಲ್ಲಿ ಏನಾಗಿಲ್ಲ ಯೆಶಾಯದು ಪ್ರವಾದನೆ. ಇದು ಯೆಶಾಯ ಬಗ್ಗೆ ಗೊತ್ತಿರೋರು ಬೇರೆಯವ್ರು ಏನ್ ಮಾಡಿದ್ದಾರೆ? ಅಭಿಮುಖ ಇಂಟ್ರೊಡಕ್ಷನ್ ಮಾಡಿರೋದು ಇಂಡೆಕ್ಸ್ ಅಲ್ಲಿ. ಏನಂತ? ಯೆಶಾಯ ಯಾರಂತ ಗೊತ್ತಾ ನಿಮ್ಗೆ? ಒಂದು ದೇವರ ಪ್ರವಾದಿ ಅಂತ ಹೇಳಿರೋದು. ಸರಿ ಆಯ್ತಾ? ಈಗ ಹಾಗಾದ್ರೆ ಯೆಶಾಯ ನಿಜವಾಗಿ ಎಲ್ ಪ್ರವಾದಿ ಆಯ್ತಂತ ಏನಾಗ್ಬೇಕು? ಬೇರೆ ಕಡೆ ಇರ್ಬೇಕು. ಇಲ್ಲೇ ಬುಕ್ದಲ್ಲಿ ಇದು ಫಸ್ಟ್ ಅಲ್ಲ. ಸೊ ಇಲ್ಲಿ ಸ್ಟಾರ್ಟ್ ಆಗಿ 5ನೇ ಅಧ್ಯಾಯ ತನಕ ನೀವು ಹೋಗುವಾಗ ಯೆಶಾಯ ಒಂದು ಪ್ರವಾದಿ ಮಾತು ಮಾಡಿದ್ದಾರೆ. ಬಟ್ ಇನ್ನು ದೇವರವ್ರನ್ನ ಏನ್ ಮಾಡ್ಕೊಂಡಿಲ್ಲ,
ಕರೆಕ್ಟಾಗಿ ಆರಿಸ್ಕೊಂಡೇ ಇಲ್ಲ. ಒಂದು ಅರಸನ ಪ್ರವಾದಿ, ಅವರು ಅರಸನ ಮನೇಲಿ ಇದ್ದಿರೋರು. ಯೆಶಯ ಬಂದು ಯೆಹೋಯಾಕೀಮ್ ತಮ್ಮ ಅಂತಾನೂ ಹೇಳೋರು ಇದ್ದಾರೆ. ಅವರು ಅರಸ ಇದಾರಲ್ಲ, ಯೋತಾಮ್ ಹಿಜ್ಕೀಯ ಅಲ್ಲ, ಅವ್ರಿಗೆ ಕಸಿನ್ ಅಂತೆ. ನಾವು ಚಿಕ್ಕಮ್ಮ ದೊಡ್ಡಮ್ಮ ಮಕ್ಕಳಂತ ಹೇಳ್ತೀವಿ ನೋಡಿ, ಆ ತರ ಯೆಶಯನು ಅವ್ರಿಗೆ ಹಿಜ್ಕೀಯ ರಾಜಗೆ ಕಸಿನ್ ಅಂತೆ. ಹಾಗಾದ್ರೆ ಏನು, ರಾಜ ಪರಂಪರೆಯಲ್ಲಿ ಬಂದಿರೋ ಒಂದು ವ್ಯಕ್ತಿ. ಯಾವ ತರ ಗಾದು ನಾತಾನೆಲ್ಲ ಇದ್ರು ನೋಡಿ ದಾವೀದ್ಗೆ, ಆ ತರ ಇದ್ದಿರೋ ಒಂದು ವ್ಯಕ್ತಿ. ಆಗ ಅವ್ರು ಪ್ರವಾದನೆ ಮಾಡ್ತಾ ಇದ್ದಾರೆ. ಯಾರಿಗೆ? ಅರಸರುಗಳಿಗೆ. ಬಟ್ ಆಲ್ರೆಡಿ ಏನಿತ್ತು, ಸುಳ್ಳು ಪ್ರವಾದನೆ ಸ್ಟಾರ್ಟ್ ಆಗಿದೆ. ಆಗ ಈ ಅರಸ ಕಾಲ ಬರುವಾಗ ಏನಾಯ್ತು, ಯಾರು ಕರೆಕ್ಟು ಯಾರು ತಪ್ಪಂತ ಮುಂದೆ ಬರೋ ಪ್ರವಾದಿಗಳಿಗೆ ಏನಾಗಲ್ಲ. ಕಾರಣ ಈ ಪ್ರವಾದನೆ ಮಾಡೋರು ಎಲ್ಲಿದ್ರು, ಅರಸರ ಮನೇಲಿ ಇದ್ದಿರೋರು. ಕಾರಣ ಅರಸರ ಮನೇಲಿ ಏನಿದೆ, ಸುಳ್ಳವರು ಇದ್ದಾರೆ, ನಿಜವರು ಇದ್ದಾರೆ. ಸೊ ಅವರು ಮುಂದೆ ಕೊಡೋ ಸತ್ಯನೇ ಸ್ಕೂಲ್ ಆಫ್ ಪ್ರಾಫಿಟ್ಸ್ ಅಂತ ಬರೋದು. ಎಲಿಶಾ ಇತ್ತು ನೋಡಿ, ಅದಕ್ಕೆ ಬರೋದು ಅವರು. ಅದರಲ್ಲಿ ಬಂದಿರೋ ಒಂದು ವ್ಯಕ್ತಿಗೆ ಇದ್ರ ಸತ್ಯ ಏನು ಸುಳ್ಳು ಇಲ್ಲ ಅಂತ ಏನಾಗಲ್ಲ, ಗೊತ್ತಾಗಲ್ಲ. ಗೊತ್ತಿಲ್ಲದ ಸುಳ್ಳನ್ನು ಸತ್ಯ ಅಂತ ಹೇಳಿರ್ಬೋದು. ಕಾರಣ ನಾವಲ್ಲಿ ನೋಡ್ತೀವಲ್ಲ ನೋಡಿ, 8:20 ನಾವು ಅದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡೀಟೇಲ್ ಮಾಡ್ತೀವಿ ಅದನ್ನು. ಅದಕ್ಕೆ ಮುಂಚೆ ನಾವು ಈಗ ಇದನ್ನ ಕ್ಲಿಯರ್ ಮಾಡೋಣ, ಯೆಶಯ ಬಗ್ಗೆ. ನಾನು ಇನ್ನೊಂದು ಹೊಸ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇಲ್ಲ. ಸೊ ಏನಾಯ್ತು ಈಗ, ಯೆಶಯ ನಿಜವಾಗಿ ಯಾವಾಗ ದೇವರು ಆರಿಸ್ಕೊಂಡು ಒಂದು ಪ್ರವಾದಿ ಆದ್ರಂತ ನೋಡೋಣ. ಈಗ ಒಂದ್ ಸುಮಾರು 10-15 ನಿಮಿಷದಲ್ಲಿ ಅದ್ ನೋಡ್ಬಿಡೋಣ. ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಈ ಎಲ್ಲರೂ ಏನಾಗ್ಬೇಕು, ಬಿಟ್ಟು ಬಂದು ಹಾಲು ಕುಡಿಬೇಕಂತ ಹೇಳಿದ್ರಲ್ಲ, ಅದ್ ಏನಕ್ಕಂತ ಡೀಟೇಲ್ ಮಾಡೋಣ. ಈಗ ಜಸ್ಟ್ ಟಚ್ ಮಾಡ್ತೀನಿ ಅಷ್ಟೇ, ಏನಕ್ಕೆ ಬಂತಂತ. ಓಕೆ, ಈಗ ನೋಡಿ ಯೆಶಯ ಕಾಲ. ಸೊ 6ನೇ ಅಧ್ಯಾಯದಲ್ಲಿ 1ರಿಂದ ಓದ್ಬೇಕು. ಅರಸನಾದ ಉಜ್ಜೀಯನ ಮರಣ ಹೊಂದಿದ ವರ್ಷದಲ್ಲಿ ಹೇಳಿ, ಅರಸನಾಗಿರೋ ಉಜ್ಜೀಯನು ತೀರೋಗ್ಬಿಟ್ರಂತೆ. ಈಗ ತೀರೋಗಿದ್ಮೇಲೆ ಅವ್ರು ಪ್ರವಾದನೆ ಸ್ಟಾರ್ಟ್ ಮಾಡಿದ್ರೆ ಅರ್ಥ ಆಯ್ತಲ್ಲ. ಹಂಗಾದ್ರೆ ಏನು, ಈಗ ಆ 1ನೇ ಅಧ್ಯಾಯದಲ್ಲಿ ಏನಿದು, ಉಜ್ಜೀಯನ ಕಾಲದಲ್ಲಿ ಇವರು ಪೂರ್ತಿ ಏನಾಗಿದ್ರು, ಪ್ರವಾದಿಯಾಗಿದ್ರು ಅಲ್ವಾ. ಹಂಗಾದ್ರೆ ಉಜ್ಜಿಯ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅವಾಗ್ಲೇ ಏನಾಗಿರ್ಬೇಕು, ಇವ್ರು ಪ್ರವಾದಿಯಾಗಿ ಇದ್ದಿದ್ದಾರೆ. ಬಟ್ ಇಲ್ಲಿ ತೀರೋಗಿದೆ ಅಂತ ಹೇಳುವಾಗ ಏನ್ ಅರ್ಥ, ಇದು ಸ್ಪಿರಿಚುವಲ್ ಮೀನಿಂಗು. ಏನಿದು, ಉಜ್ಜಿಯ ಅರಸನು ಒಂದು ತಪ್ಪು ಮಾಡ್ತಾ ಇದ್ದಾರೆ ಈ ಜಾಗದಲ್ಲಿ. ಏನ್ ತಪ್ಪದು, ಅವ್ರು ನಿಜವಾಗಿ ಅರಸರುಗಳು ಎಲ್ಲಿ ಮಾಡಬಾರ್ದು, ದೇವಾಲಯದೊಳಗೆ ಪ್ರವೇಶನ ಮಾಡಬಾರ್ದು. ಆದ್ರೆ ನೀವು ಮುಂದೆ ಇದು ಓದುವಾಗ ನಮ್ಗೆ ಅರ್ಥ ಆಗ್ತದೆ. ಇದಕ್ಕೆ ಫಲವಾಗಿ ಇಲ್ಲಿ ಬರ್ದಿಲ್ಲ ಅವ್ರು ಯೆಶಯದಲ್ಲಿ, ಬಟ್ ಬೇರೆ ಬುಕ್ಕಲ್ಲಿ ನೀವು ಬರುವಾಗ ಕುಷ್ಠ ಬಂದ್ಬಿಡ್ತಾವ ಅವರಿಗೆ, ಈ ಅದೇ ಅರಸನಿಗೆ. ಅದಕ್ಕೆ ನಾವು ಯೆಶಯ ಒಂದು ಪ್ರವಾದಿ ಬಗ್ಗೆ ಬರ್ದಿರೋದು. ಅಲ್ಲಿ ಅರಸನ ಬಗ್ಗೆ ಏನ್ ಬರಲ್ಲ ಡೀಟೇಲು. ಸೊ ಇಸ್ರೇಲ್ ಒಳಗೆ ಕುಷ್ಠ ಬಂದ್ಬಿಟ್ರೆ ಏನರ್ಥ, ಸತ್ತೋಗಿ ನೋಡಿ. ಧರ್ಮಶಾಸ್ತ್ರ ಪ್ರಕಾರ ತಪ್ಪು ಮಾಡಿದ್ರೆ ನೀವು ಹೋಗಿ ಏನ್ ಮಾಡ್ಬೋದು, ಬಲಿ ಕೊಡ್ಬೋದು. ಯಾವಾಗ ದೇವ್ರ ಕೋಪ ನಿಮ್ ಮೇಲೆ ಬರೋಕ್ ಮುಂಚೆ ಏನ್ ಮಾಡ್ಬೇಕು, ನೀವು ಹೋಗಿ ದೇವ್ರೇ ನಾನು ಧರ್ಮಶಾಸ್ತ್ರ ಪ್ರಕಾರ ತಪ್ಪು ಮಾಡ್ಬಿಟ್ಟೆ ಅಂತ ಯಾಜಕನಿಗೆ ಹೇಳಿ ಏನ್ ಮಾಡ್ಬೇಕು, ಕ್ಷಮಾಪಣೆ ಸ್ವೀಕರಿಸ್ಕೊಳ್ಬೇಕು. ಮಾಡಿಲ್ಲ ಅಂದ್ರೆ ಏನಾಗ್ತದೆ, ಈ ತಪ್ಪು ನಮ್ಮೊಳಗೆ ಏನಾಗ್ತಾ ಇರ್ತದೆ, ಭಾರ ಆಗ್ಬಿಡ್ತದೆ. ಸೊ ಆ ಪಾಪದ ಫಲಗಳು ನಮ್ಮೊಳಗೆ ಬರ್ತಾ ಇರ್ತದೆ. ಅದು ದೇವನ್ ಸೈನ್ ಏನು, ಹೋಗಿ ಬೇಗ ಬಲಿ ಕೊಡುವಂತ. ಸೊ ಕೆಲವ್ರು ಏನ್ ಮಾಡಲ್ಲ, ಬಲಿ ಕೊಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತದಲ್ಲ ಪಾಪಿ ಅಂತ, ಪಾಪಿಯು ಕೊಟ್ಬಿಡ್ತಾನೆ. ಕೆಲವರು ಒಳ್ಳೆ ಹೆಸರು ಇಟ್ಕೊಂಡಿರ್ತಾರೆ ನೋಡಿ, ಅವ್ರು ತಪ್ಪು ಮಾಡಿದ್ರೆ ಎಲ್ಲರ ಮುಂದೆ ಹೋಗಲ್ಲ. ನಮ್ ನಿಕೋಡೆಮಸ್ ರಾತ್ರಿ ಬಂದ್ರು ನೋಡಿ, ಆ ತರ ಕೆಲವರು ಇರ್ತಾರೆ. ಈಗ ರಾತ್ರಿ ಅಲ್ಲಿ ಹೋಗಿ ಬಲಿ ಕೊಡಕ್ಕಾಗಲ್ಲ, ಕಾರಣ ಯಾಜಕರು ಬೆಳಗ್ಗೆ 9 ಗಂಟೆಯಿಂದ 3 ಗಂಟೆ ಕ್ಲೋಸ್. ಬೆಳಗಿನ ಬಲಿ 9 ಗಂಟೆ, ಸಾಯಂಕಾಲ 3 ಗಂಟೆಗೆ ಕೊನೆ ಬಲಿ. ಆಮೇಲೆ ಯಾರು ಬಲಿ ಸ್ವೀಕಾರ ಮಾಡಲ್ಲ. ಒಂದ್ ವೇಳೆ ಅಕಸ್ಮಾತ್ ರಾತ್ರಿ ಇದ್ದಿದ್ರೆ ಇಂಥವ್ರು ಏನ್ ಮಾಡಿರ್ತಾರೆ, ಯಾರು ಇಲ್ಲದ ಸಮಯದಲ್ಲಿ ರಾತ್ರಿ ಹೋಗ್ಬಿಟ್ಟು, ಗುರುಗಳೇ ನಾವು ತಪ್ಪು ಮಾಡಿದೀವಿ, ದೊಡ್ಡ ಮೇಕ ತಗೊಂಡ್ ಬಂದಿದೀವಿ, ಸ್ವಲ್ಪ ಏನ್ ಮಾಡಿ. ಅದ್ ನಡೆಯಲ್ಲ, ಅಲ್ಲಿ ಹಗಲೊತ್ತೇ ಬರ್ಬೇಕು. ಅದಕ್ಕೆ ಕೆಲವ್ರು ಏನ್ ಮಾಡಲ್ಲ, ನಾವು ತಗೊಂಡು ಹೋದ್ರೆ ಗೊತ್ತಾಗ್ಬಿಡ್ತದೆ, ಎಲ್ಲರಿಗೂ ಮನೆಯಿಂದ ಗೊತ್ತಾಗ್ಬಿಡ್ತದೆ. ಎಲ್ಲಿ ಹೋಗ್ತಾ ಇದೆಯಪ್ಪ, ಒಂದು ಕುರಿ ತಗೊಂಡು ಇಲ್ಲ ದೇವಾಲಯಕ್ಕೆ ಹೋಗ್ಬೇಕು, ಅವಾಗ ಏನ್ ಪಾಪ ಮಾಡಿದೆ ಅಂತ ಕೇಳ್ಬಿಡ್ತಾರೆ. ಅದಕ್ಕೆ ಕೆಲವರು ಕವರ್ ಮಾಡ್ತಾರೆ, ಕವರಿಂಗ್ ಒಳ್ಳೆ ಹೆಸರು ಇರ್ಲಿ ಅಂತ. ಅಂತವ್ರಿಗೆ ದೇವ್ರು ಬಿಡಲ್ಲ. ದೇವ್ರು ಹೇಳ್ತಿದ್, ನೋಡಪ್ಪ ಪಾಪದ ಸಂಬಳ ಮರಣ, ಸತ್ತೋಗ್ಬಿಡ್ತೀಯ ಕಾಯಿಲೆಯಲ್ಲಿ, ಬೇಗ ಏನ್ ಮಾಡು, ಹೋಗಲ್ಲ. ಕಾರಣ ಏನದು ಸ್ಟೇಟಸ್ ಮಾನ ಹೋಗ್ಬಿಡ್ತದಲ್ಲ ಜನರ ಮುಂದೆ.